ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿದ್ದು ಮೇನ್ ರೀಸನ್ 3 ಜನಗಳಿಗೆ. ಒಂದು ಕೃಷ್ಣ ಸಾರ್ಥಕ್, ಜಗದೀಶ್ ಅವರು, ಒಂದು ವಿಜಯ್ ಜನ. ಯಾಕಂದರೆ ವಿಜಯ್ ಬಿಡಿ, ನಾವು ಆ್ಯಕ್ಟಿಂಗ್ ಅಂತ ಬಂದಾಗ, ಒಂದು ಆ್ಯಕ್ಟರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನೇ ಒಂದು ಕುಟುಂಬ ಅಂತ ಅಪ್ಪಾಜಿ ಅವರು ಹೇಳ್ತಾ ಇದ್ರು. ವಿಜಯ್ನ ನಾನು ಆಲ್ಮೋಸ್ಟ್ ಒಂದು 24 ಇಯರ್ಸ್ ನೋಡ್ತಾ ಇದ್ದೀನಿ. ಫಸ್ಟ್ ರಾಕ್ಷಸ, ಅವಾಗಿಂದ ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಮುಂದೆ ಒಂದು ಸ್ಮಾಲ್ ಪಾತ್ರ ಎಲ್ಲ ಬೇಡ ಅಂತ ಹೇಳಿದ್ರೆ ಇಲ್ಲ ಒಂದು ಸೀನ್ ಪಾತ್ರ ಮಾಡ್ತೀನಿ. ಅಂದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲ್ಮ್ಲಿ ನಾನು ಇರಬೇಕು ಅನ್ನೋದು ಒಂದು ಆಸೆ ಪಡ್ತಿದ್ದೀನಿ. ತುಂಬ ವಿಜಯ್ ಹೇಳಿದೆ ಚಿಕ್ಕ ರೋಲು. ಆಮೇಲೆ ಋಷಿ ಮಾಡ್ತಾರೆ. ಅದಾದಮೇಲೆ ಈ ಕರೆಕ್ಟಾಗಿ ಅವರು ದುನಿಯಾ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ಆ ಸಿನಿಮಾ ಮುಹೂರ್ತ ಕರೆಕ್ಟ್ ಬರೀತಾರೆ, ಅದು ರಾಂಗ್ ಟೈಮಲ್ಲಿ ಬರ್ತಾರೆ. ಅಪ್ಪಾಜಿ ಹೋಗಿದ್ದು 2ನೇ ದಿನಕ್ಕೆ ಬಂದ ನನಗೆ ಒಂಥರ ಮನಸ್ಸು ಕಷ್ಟ ಆಗುತ್ತೆ. ಇಂಡಸ್ಟ್ರಿ ನೋಡ್ಬಿಟ್ಟು ಭಾಳ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಸೂರಿ, ಭಾಳ ಪ್ರಾಮಿಸಿಂಗ್ ಆಗಿದೆ, ಬರಬೇಕು ಅಂತ ಆಸೆ ನಿಮ್ಗೆ ಗೊತ್ತು. ಅದು ಅವ್ರು ಹೇಳಿದ್ರು ಇಲ್ಲ ನಿಮ್ಗೆ ಸುಮ್ಮನೆ ಮತ್ತೆ ಕೊಡಬೇಕು ಅಂತ ಅನಿಸ್ತು, ಕೊಟ್ಟೆ. ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ಸಿನಿಮಾನ. PVR ಥಿಯೇಟ್ರಿಗೆ ಹೋಗಿ ನೋಡಿದೆ. ಆ ಸಿನಿಮಾ ನೋಡಿ ಭಾಳ ಖುಷಿ ಆಯಿತು. ಅಲ್ಲಿಂದ ದುನಿಯಾ ವಿಜಯ್ ಜೊತೆಲಿ ಲೂಸ್ ಮಾದಂತ ಇನ್ನೊಬ್ರು ನನಗೆ ತುಂಬ ಇಷ್ಟವಾದ ಆ್ಯಕ್ಟರ್ ಅಂದರೆ ಲೂಸ್ ಮಾದ. ಭಾಳ ಫೇವ್ರೇಟ್ ನನಗೆ. ವಿಜಯ್ ಜೊತೆಲಿ ಅವರು ಅಷ್ಟೇ ತುಂಬ ಪ್ರಾಮಿಸಿಂಗ್ ಮಾಡಿದ್ರು. ಅವ್ರದ್ದೇ ಸಿನಿಮಾ ಅದು, ಅವ್ರದ್ದೇ ಸಿನಿಮಾ ಭಾಳ ಅದ್ಭುತವಾದ. ನಾನು ಹೇಳಿದೆ 100% ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾ. ಆ ಪಿಕ್ಚರ್ಲಿ ಫಸ್ಟ್ ಪಿಕ್ಚರು ಸ್ಟೇಟ್ ಅವಾರ್ಡ್ ಬಂತು ದುನಿಯಾ ವಿಜಯ್ಗೆ. ಯಾಕೆ ನಮಗೆಲ್ಲ ಓಮ್ಲಿ ಬಂತು, 25 ಸಿನಿಮಾ ಆದ್ರಲ್ಲಿ ಬಂತು. ಬಟ್ ಫಸ್ಟ್ ಸಿನಿಮಾದಲ್ಲಿ ಅವ್ರು ಸ್ಟೇಟ್ ಅವಾರ್ಡ್ ಸಿಕ್ತು. ಭಾಳ ಖುಷಿ ಆಯಿತು. ಒಂದು ಪ್ರಾಮಿಸಿಂಗ್ ಒಂದು ಆ್ಯಕ್ಷನ್ ಹೀರೋ ಬಂದರು. ಅದಾದಮೇಲೆ ಅವ್ರದ್ದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಎಂಟ್ರಿ ಆದರು. ಡೈರೆಕ್ಷನ್ಲಿ ಫಸ್ಟ್ ಫಿಲ್ಮ್ ಸರ್ಗ. ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ಬರು ಇದ್ದು. ಆದರೆ ಇವತ್ತು ಅಪ್ಪು ನಮ್ಮಲ್ಲೇ ಇರೋದ್ರಿಂದ ನಾನು ಅಪ್ಪು ಜೊತೆ ಸೇರಿ ಬಂದಿದ್ದೀನಿ ಈ ಸಿನಿಮಾ. ಯಾಕಂದ್ರೆ ನಾನು ಇಲ್ಲ ಅಂತ ಭಾವಿಸ್ತಾರೆ. ಎಲ್ಲರೂ ಹೇಳ್ತಾರೆ 1 ವರ್ಷ ಆಯ್ತು 2 ವರ್ಷ ಎಲ್ಲ ಎಷ್ಟೇ ವರ್ಷಗಳಾದರೂ ಇದನ್ನು ಎಲ್ಲೋ ಹೋಗಿದ್ದಾನೆ, ಊರಿಗೆ ಹೋಗಿದ್ದಾನೆ, ಬರ್ತಾನೆ. ಆ ನೆನಪಲ್ಲಿ ನಾವು ಕಾಯೋಣ ಅಷ್ಟೇ. ನಾವಿಲ್ಲ ಅಂತ ಅನ್ಕೋಬಾರ್ದು. ವಿ ಶುಡ್ ನಾಟ್. ನಾವು ನಮ್ಮ ನೆನಪನ್ನ, ನಮ್ಮ ಒಂದು ಏನಂತೀವಿ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೆ ನಾವು ಕರ್ಕೊಂಡು ಹೋಗ್ಬೇಕೆ ಹೊರತು ಅವ್ನು ಇಲ್ಲ ಅಂತ ನಾವು ಭಾವಿಸ್ಬಾರ್ದು. ಯಾವಾಗ ಈಸ್ ದೇರ್ ವಿತ್ ಅಸ್. ಇವತ್ತು ಇಲ್ಲಿದ್ದಾರೆ, ಅವರು ಇಲ್ಲಿದ್ದಾರೆ, ಈ ಫಂಕ್ಷನ್ ಬಂದಿದ್ದಾರೆ. ನಾವು ಹೆಂಗೆ ಸಲಾಗಾಗಿ ಬಂದಿದ್ವು ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಇದೆ, ನಮ್ಮ ಆಶೀರ್ವಾದ ಇದೆ, ಇಡೀ ಕನ್ನಡ ಜನರ ಆಶೀರ್ವಾದ ಇದೆ, ಅಭಿಮಾನಿ ದುರ್ಗರ ಆಶೀರ್ವಾದ ಇದೆ. ಭಾಳ ಖುಷಿಯಾಗುತ್ತೆ. ದುನಿಯಾ ವಿಜಯ್ ನನ್ನ ಬ್ರದರ್ ಥರ. ನನಗೆ ಅಪ್ಪು ಹೆಂಗೋ ಆ ಥರ ದುನಿಯಾ ವಿಜಯ್ ನನಗೆ. ಯಾಕಂದರೆ ಎಲ್ಲ ಟೈಮ್ನಲ್ಲಿ, ಯಾವುದೇ ಟೈಮಲ್ಲೂ ದುನಿಯಾ ವಿಜಯ್ ಇಸ್ ದೇರ್ ವಿತ್ ಅಸ್. ಯಾವುದೇ ಇದು ಸಮಾರಂಭ ಇರ್ಬೋದು, ನಾ ಇದಕ್ಕಂತ ಪಾಯಿಂಟ್ ಔಟ್ ಮಾಡಲ್ಲ. ಯಾವುದಕ್ಕಾದ್ರೂ ಎಸ್ ಈಸ್ ದೇರ್. ಅಂದರೆ ಅದು ಬಂದ್ಬಿಟ್ಟು ಯಾವ ಥರದ ಒಂದು ಕಾರ್ಯ ಇರ್ಬೋದು, ಅದಕ್ಕೆ ದುನಿಯಾ ವಿಜಯ್ ಯಾವಾಗಲೂ ಬಂದಿದ್ದಾರೆ. ನಾವು ಅಷ್ಟೇ ಬರ್ತಾ ಇರ್ತೀವಿ, ಅವ್ರನ್ನ ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ. ಇವಾಗ ಅಷ್ಟೇ ವಿಜಯ್, ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಅದೇ ರೀತಿಯು ನಿಮ್ಮ ಒಂದು ಸಪೋರ್ಟ್ಗೆ ಇರ್ತೀವಿ. ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ, ಜನರ ಸಪೋರ್ಟ್ ಇದೆ. ಅದ್ರ ಜೊತೆಲಿ ಡೈರೆಕ್ಷನ್ ಆದಷ್ಟು ಬೇಗ ನಿಮ್ಮ ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋಕ್ಕಾಗಲಿ. ಯಾಕಂದರೆ ಆ್ಯಕ್ಷನ್ ಫಿಲ್ಮ್ ನನಗೂ ಇಷ್ಟ. ಆಗಲಿ ಖಂಡಿತ ಮಾಡೋಣ ಒಂದು ಸಿನಿಮಾನ. ಕೃಷ್ಣ ಆಲ್ ದಿ ಬೆಸ್ಟ್, ಜಗದೀಶ್ ಆಲ್ ದಿ ಬೆಸ್ಟ್. ಈ ಪಿಕ್ಚರ್ ಒಳ್ಳೆ ಯಶಸ್ಸು ಕಾಣಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರತಂಡಕ್ಕೆ ನನ್ನ ವಂದನೆಗಳು ಹಾಗೂ ಶುಭಾಶಯಗಳು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಶಿವಣ್ಣ. ಒಂದೇ ಒಂದು ನಿಮಿಷ ವಿಜಯ್ ಸರ್ ನಾನು ಅವ್ರಿದ್ದಾಗೇನು ಮಾತಾಡೋಕ್ಕಿಲ್ಲಪ್ಪ. ಏನಂದರೆ ಅವ್ರಿಗೆ ಗೊತ್ತು. ಅಂದರೆ ಹೆಂಗೆ ಹೇಳೋದು, ಅವ್ರ ಹತ್ರ ನಾವೇನು ಅವ್ರಿಗೆಲ್ಲ ಗೊತ್ತಿರುತ್ತೆ. ಅಂದರೆ ದೇವ್ರಿಗೆಲ್ಲ ಗೊತ್ತಿರುತ್ತೆ. ನಾವೇನು ಬೇಡ್ಕೋಬಾರ್ದು, ಏನು ಕೇಳ್ಕೋಬಾರ್ದು. ಯಾವಾಗಲೂ ಒಂದು ಕೇಳಬೇಕು, ನಿಮ್ಮ ಆಶೀರ್ವಾದ ಇರಲಿ ಅಂತಷ್ಟೇ. ಯಾಕಂದರೆ ಅವ್ರ ಎಕ್ಸ್ಪೀರಿಯನ್ಸ್ಗೆ ಅವ್ರು ಇದಕ್ಕೆ ಈ ಕೆನ್ ಸ್ಕ್ಯಾನ್ 1 ಸೆಕೆಂಡಲ್ಲಿ ನೋಡ್ಬಿಟ್ಟು ಹೇಳ್ತಾರೆ ಇದು ಇಷ್ಟೇ ಬಿಡಮ್ಮ ಅಂತ. ಸೊ ಹಾಗಾಗಿ ಯಾವಾಗಲೂ ಇವತ್ತು ಒಂದೇ ಮಾತಾಡ್ತಾ ಇದ್ದೀನಿ. ಅವತ್ತು ಸರಗಾದ ಸ್ಟೇಜ್ ಮೇಲೆ ಹೇಳಿದ್ದೆ, ಇವತ್ತು ನಾನು ಹೇಳೋದು ಒಂದೇ. ಎಲ್ಲ ಕಷ್ಟಪಟ್ಟು ಮತ್ತೊಂದು ಸಿನಿಮಾ ಮಾಡಿದ್ದೀನಿ. ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಬೆಳಿಗ್ಗೆ ಒಂದು ಪ್ರೆಸ್ ಮೀಟು, ಸಾಯಂಕಾಲ ಒಂದು ಪ್ರೆಸ್ ಮೀಟ್ ಆಗ್ತಾ ಇದೆ ನನಗೆ. ಮೊದಲೇದಾಗಿ
ಭೀಮಾ. ಇಲ್ಲ, ನಾನು ಬರ್ಬೇಕು ನೋಡ್ಕೊಂಬಂದೆ. ಅದು ಆನಂದ್ ಆಡಿಯೋದಲ್ಲಿ ಬಿಟ್ಟಿದ್ರು, ಸೊ ನೋಡ್ಕೊಂಬಂದೆ. ಒಂದು ಅದ್ಭುತವಾದ ಟ್ರೈಲರು. ವಿಜಯ್ ಆಸ್ ಅ ಫ್ರೆಂಡ್ ಆಗಿರಲಿ, ಆ್ಯಕ್ಟರ್ ಆಗಿರಲಿ ಅಥವಾ ಡೈರೆಕ್ಟರ್ ಆಗಿರಲಿ, ಎಲ್ಲಾದ್ರೂ ಅವ್ನು ನಂಬಿರೋದು ಒಂದೇನೆ, ಶ್ರಮ, ಹಾರ್ಡ್ ವರ್ಕ್. ಅದು ಬಿಟ್ಟು ಇನ್ಯಾವುದೂ ಅವ್ನು ನಂಬಿದ್ದು ನಾನು ನೋಡೇ ಇಲ್ಲ. ಎಲ್ಲರೂ ಯೂಶುವಲ್ಲಾಗಿ ಒಂದು ಒಳ್ಳೆ ಶಿಲೆ ಆಗಬೇಕು ಅಂತಂದರೆ ಇನ್ನೊಬ್ರು ಯಾರು ಕೆತ್ತನೆ ಮಾಡ್ತಾರೆ. ಬಹುಶಃ ಅವನೇ ಈ ಸ್ವಲ್ಪ ಕೆತ್ತನೆ ಮಾಡ್ಕೊಂಡು ಒಂದು ಶಿಲೆಯಾಗಿ ನಿಂತ್ಕೊಂಡ್ಬಿಟ್ಟ ಅಂತ ಅನ್ಸುತ್ತೆ ನನಗೆ. ಆ್ಯಕ್ಟರ್ ಆಗಿ ಲಾಂಚ್ ಆಗಬೇಕು, ಏನೋ ಕಷ್ಟಗಳು ಸಿಗ್ತಾ ಇದೆ ಅಂತಂದರೆ ಅವನೇ ಒಂದು ತಂಡ ಕಟ್ಕೋತಾನೆ, ಅವನೇ ಎಲ್ಲ ಮುರಿದುಂಬಿಸ್ಕೋತಾನೆ, ಒಂದು ಸಿನಿಮಾ ದುನಿಯಾ ಅಂತ ಆಗುತ್ತೆ. ಮತ್ತೆ ಏನೋ ಪ್ರೊಡಕ್ಷನ್ ವೈಸರ್ ಏನೋ ಸಮಸ್ಯೆಗಳಾಗ್ತಿದೆ ಅಂದರೆ ಮತ್ತೆ ಅವನೇ ತಂಡ ಕಟ್ಕೋತಾನೆ, ಪ್ರೊಡಕ್ಷನ್ ಮಾಡ್ತಾನೆ, ಜಯಮನ್ ಮಗ ಅಂತ ಒಂದು ಸೂಪರ್ ಹಿಟ್ ಕೊಡ್ತಾನೆ. ಮತ್ತೇನೋ ಕೆರಿಯರ್ನಲ್ಲಿ ಸ್ವಲ್ಪ ಸ್ಟೇಬಿಲಿಟಿ ಬರ್ತಾ ಇಲ್ಲ ಅಂತಂದರೆ ನಾನೇ ಡೈರೆಕ್ಷನ್ ಮಾಡ್ಕೋತೀನಿ ಅಂತ ಅಲ್ಲಿಗೆ ಎಂಟರ್ ಆಗಿ ಬಂದು ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕರಾಗಿ ಬಂದಿರೋದಕ್ಕೆ ವಿಜಯ್ ಹಾರ್ಟ್ಲಿ ವೆಲ್ಕಮ್. ನನಗೆ ನಾನು ವಿಜಯ್ ಅದೇ ನಾವು ಸ್ಟಾರ್ಟಿಂಗ್ ನಾನು ಆ್ಯಕ್ಟರ್ ಆಗಿರಬೇಕು ಅಂತಂದಾಗ ನನ್ನೊಂದು ಫಿಲಮ್ ವಿದ್ಯಾರ್ಥಿ ಅಂತ ರಿಲೀಸು, ವಿಜಯ್ದು ದುನಿಯಾ ಸೇಮ್ ಟೈಮ್ ರಿಲೀಸ್. ನಾನು February 3rd ರಿಲೀಸ್ ಆಯಿತು, February 18th or 19th ವಿಜಯ್ದು ದುನಿಯಾ ಸೇಮ್ ಇಯರ್. ಸೊ ಸಿಕ್ಕಿದಾಗೆಲ್ಲ ನಾವು ಮಾತಾಡ್ಕೋತಿದ್ವಿ, ಮಗ ನನ್ನ ಪಿಕ್ಚರ್ ಆಪೋಸಿಟ್ ಬರಬಾರ್ದು, ಇಬ್ಬರದು ಫಸ್ಟ್ ಪಿಕ್ಚರ್ ಬರಬಾರ್ದು ಅಂತ ಮಾತಾಡ್ಕೋತಿದ್ವಿ. ಕಾಂಪಿಟೇಷನ್ ಅಂತ, ಮಗ ಆ್ಯಕ್ಟರ್ ಕಾಂಪಿಟೇಷನ್ ಅಂತ ನಾನು ಹಿಂಗೂ ಹೋಗ್ಬಿಟ್ಟೆ, ಡೈರೆಕ್ಷನ್ ಕಾಂಪಿಟೇಷನ್ಗೂ ಬರ್ತೀಯಲ್ವ ನೀನು. ಆ್ಯಂಡ್ ಇವಾಗ ಟ್ರೈಲರ್ ನೋಡಿದೆ. ನಾನು ನಿನ್ನೆ ವಿಜಯ್ ಜೊತೆ ಮಾತಾಡ್ಬೇಕಾದ್ರೆ ವಿಜಯ್ ಇಲ್ಲ ನಮ್ಮಲ್ಲ ತುಂಬ ಸಿಂಪಲ್ ಆಗಿ ಒಂದು ಪಿಕ್ಚರ್ ಮಾಡಿದ್ದೀನಿ ಅಂತ. ಅಪ್ಪ ನೀನು ಸಿಂಪಲ್ ಅಂತಂದರೆ ಭಯ ಆಗಕ್ಕೆ ಶುರು ಆಗುತ್ತೆ ನಮಗೆ. ಇಲ್ಲೆಲ್ಲ ನಾವು ಬಾಂಬೆಯಿಂದ, ತೆಲುಗುವಿಂದ, ತಮಿಳಿಂದ ಎಲ್ಲ ವಿಲನ್ಸು ಹಂಗಿರ್ಬೇಕು ಹಿಂಗಿರ್ಬೇಕಂತೆಲ್ಲ ಕರ್ಕೊಂಡ್ಬರ್ತೀವಿ. ನೀನು 4 ಜನ ಹುಡುಗರು ಬೋರ್ಡ್ ಹೊಡ್ಸ್ಬಿಟ್ಟು ಚಿಕ್ಕ ಹುಡುಗರನ್ನ ಕರ್ಕೊಂಬಂದು ಹೊಡ್ಸ್ಬಿಟ್ಟು ಹೋಗ್ತಾ ಇರ್ತೀಯ ನೀನು ಅಂತ ಅಂದ್ಬಿಟ್ಟು ಏನು ಬೇಡ ನಿನಗೆ, ನೀವು ಹುಡುಗರು ನೋಡಿದ್ರೆ ಭಯ ಆಗಕ್ಕೆ ಶುರು ಆಗುತ್ತೆ. ಆ ರೇಂಜ್ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದೆ ಮಗ ಅಂತ. ಯಾಕಂದರೆ ಅದ್ರದ್ದೊಂದು ಗ್ರಿಪ್ಪು ವಿಜಯ್ ಭಾಳ ಚೆನ್ನಾಗಿ ಸಿಕ್ಕಿದೆ. ಇದ್ರದ್ದು ನಾನು ಹೋದ ಕೆಲವೊಂದು ವಿಷಯಗಳು ಹಂಚ್ಕೊಂಡಿದ್ದ, ಏನು ಬ್ಯಾಕ್ಡ್ರಾಪಲ್ಲಿ ಮಾಡ್ತೀನಿ ಅಂತ. ಐ ಥಿಂಕ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಆ ಥರದೊಂದು ಸೆನ್ಸಿಟಿವ್ ವಿಷಯನ ಟಚ್ ಮಾಡ್ತಾ ಇರೋದು. ಸೊ ಈ ಸಿನಿಮಾ ಕಾಂಟೆಂಟ್ ವೈಸಲ್ಲಿ ನನಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ಈ ಸಿನಿಮಾ ನೋಡಬೇಕು. ಇನ್ನೊಂದು, ಇವತ್ತು ಕನ್ನಡ ಚಿತ್ರರಂಗ ಈ ಒಂದು ವೆರಿ ವೆರಿ ಲೋ ಸ್ಟೇಜಲ್ಲಿ ಇರಬೇಕಾದ್ರೆ ಐ ಥಿಂಕ್ ಹೆಂಗೆ ನಮಗೆ ಲಾಸ್ಟ್ ಇಯರ್ 2023 ಎಂಡಲ್ಲಿ ಬರ್ಬೇಕಾದ್ರೆ, ಕಾಟೇರ ಬರ್ಬೇಕಾದ್ರೆ ಸೇಮ್ ಫೀಲಿಂಗ್ ಇತ್ತು ನಮಗೆ. ಅಯ್ಯೋ ಈ ವರ್ಷ ಏನು ಅಂಥದ್ದು ಆಗ್ತಿಲ್ವ, ನಾವು ಕಾಟೇರ ಬಂದು ಒಂದು ಕಿಕ್ ಕೊಡುತ್ತೇನೋ ಅಂತ ಆ ನಂಬಿಕೆ ಮೇಲೆ ರಿಲೀಸ್ ಮಾಡಿದ್ದು. ಸೇಮ್ ನನಗೆ ಫೀಲಿಂಗ್ ಬರ್ತಾ ಇರೋದು ಈಗ ಈ ಭೀಮಾ ನೋಡ್ಬೇಕಾದ್ರೆ. ಮತ್ತೆ ಇಂಡಸ್ಟ್ರಿನ ಕೈ ಹಿಡಿದು ಮತ್ತೆ ಒಂದು ಕಿಕ್ ಕೊಡುತ್ತೆ, ಇಲ್ಲಿಂದ ಒಂದು ಲೆವೆಲ್ ಮೇಲೆ ತೊಗೊಂಡ್ಬರುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನನಗೆ ಈ ಸಿನಿಮಾ ಮೇಲಿದೆ. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಇವತ್ತಿನ ನಮ್ಮ ಒಂದು ಚಿಕ್ಕ ಏನು ಸಂಕಷ್ಟದ ಸ್ಥಿತಿಲಿ ಇದ್ದೀವಿ, ಅದರಿಂದ ಪಾರಾಗಬೇಕು ಅಂದರೆ ಈ ಸಿನಿಮಾ ಎಸ್ಪೆಷಲಿ ತುಂಬ ಚೆನ್ನಾಗಾಗಬೇಕು. ಯಾಕಂದರೆ ಇದು ಒಂದು ಶುರು ಓಪನಿಂಗ್ ಬ್ಯಾಟ್ಸ್ಮನ್ ಥರ. ಇದು ಬಂದು 5-6 ಓವರ್ಸ್ ಚೆನ್ನಾಗಿ ಹೊಡೆದ್ರೆ ಮಿಕ್ಕಿದ ಬ್ಯಾಟ್ಸ್ಮನ್ಸ್ ಅಲ್ಲಿಂದ ಗಣೇಶ್ ಪಿಕ್ಚರ್ ಇದೆ, ಇನ್ನು ಧ್ರುವ ಅವ್ರ ಪಿಕ್ಚರ್, ಎಲ್ಲ ಪಿಕ್ಚರ್ಗೂ ಈಸಿ ಆಗ್ತಾ ಹೋಗುತ್ತೆ. ಆರಾಮಾಗಿ ಮ್ಯಾಚ್ ಗೆಲ್ಬೋದು ನಾವು ಈ ವರ್ಷ 2024 ಆರಾಮಾಗಿ ಗೆಲ್ಬೋದು. ಸೊ ವಿಜಯ್, ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ನನ್ನ ಕಡೆಯಿಂದ ಪ್ರೊಡಕ್ಷನ್ನಲ್ಲಿರುವಂಥ ಜಗದೀಶ್ ಸರ್ ಆ್ಯಂಡ್ ಕೃಷ್ಣ ಸರ್, ಒಂದು ಅದ್ಭುತವಾದ ಟೀಮು. ಸೊ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಿದೆ ಎಲ್ಲರಿಗೂ. ನಾನು ವಿಜಯ್ ಒಂದು ವಾರ 10 ದಿವಸದಿಂದ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಮಗ ಏನೋ ಇನ್ವಿಟೇಷನ್ ಕೊಡಬೇಕು, ನಾವು ಬರ್ತೀನಿ ಅಂತಂದರೆ ಪ್ರಮೋಷನ್ ಇಲ್ಲಿ ಬಿಸಿ ಅಂತ. ಕೊನೆಗೆ ಲಾಸ್ಟ್ ಆಗಿ ಅಗ್ರಿಮೆಂಟ್ ಆಗಿದ್ದು, ನೀನು ಬಾ ಸ್ಟೇಜಿಗೆ ಬಂದ್ರೆ ಇಸ್ಕೊಳ್ಳೋದು ನಾನು ಅಂತ ಅಂದ್ಬಿಟ್ಟು ಅಂತ. ಕೊಡಪ್ಪ, ನನ್ನ ಮದುವೆ 10ನೇ ತಾರೀಕು 11ನೇ ತಾರೀಕು ಮಿಸ್ ಮಾಡ್ದೆ ಬರಬೇಕು ಮಗ. ರಿಲೀಸ್ ದಿನ ಬರ್ತಾ ಇಲ್ಲ. ನೀನು 9ನೇ ತಾರೀಕು ಸಕ್ಸಸ್ ಮೀಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ 10ನೇ ತಾರೀಕು ಬಂದು ವಿಶ್ ಮಾಡ್ಬಿಟ್ಟು ಹೋಗು. ಥ್ಯಾಂಕ್ ಯು. ಇಡೀ ಕರ್ನಾಟಕದ ಜನತೆ ಎಲ್ಲ ಮನೆ ಇವರು, ನೀನೊಬ್ಬ ದೊಡ್ಡ ಡೈರೆಕ್ಟರ್. ಇವತ್ತು ಎಲ್ಲರ ಮನೆ ಆಶೀರ್ವಾದ ಇವ್ರ ಮೇಲೆ ಇರಲಿ, ನಿಮಗೆ ಒಳ್ಳೆಯದಾಗಲಿ. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಮಾ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಪತ್ರಕರ್ತರಿಗೂ ಸ್ನೇಹಿತರಿಗೂ ನಮಸ್ಕಾರ. ಭಾಳ ಖುಷಿಯಾಗುತ್ತೆ. ಟ್ರೈಲರ್ ನೋಡಿದೆ ವಿಜಯ್ ಸರ್, ತುಂಬ ಚೆನ್ನಾಗಿದೆ. ಈ ವೈಪ್ ನೋಡ್ತಾ ಇದ್ದರೆ ಅರ್ಧ ಗೆದ್ದಂಗೆ. ಯಾಕಂದರೆ ನನ್ನ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಮ್ಮ ಅವ್ರ ಜಾಗದಲ್ಲಿ ಇಬ್ಬರು ಬಂದಿದ್ದಾರೆ, ಶಿವಣ್ಣ ಮತ್ತು
ಅವ್ರು ಬಂತು ಅಂದರೆ ಅವತ್ತೇ ಹೇಳಿದ್ದೀವಿ ಸಕ್ಸಸ್ ಗ್ಯಾರಂಟೀಡ್ ಅಂತ SG. ಸೊ ಈ ಚಿತ್ರನೂ ಖಂಡಿತವಾಗೂ ಮತ್ತೊಂದು ಎಲ್ಲ ನಿರ್ಮಾಪಕರ ಕಡೆಯಿಂದ ಜಗದೀಶ್ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಕನ್ನಡ ಚಿತ್ರರಂಗ ಏನು ಸ್ಟೇಜಲ್ಲಿದೆ ಇವತ್ತು ಧೈರ್ಯವಾಗಿ ಅನೌನ್ಸ್ ಮಾಡಿದ್ದೀರಾ. ಮುಂದೆ ಬೈರ್ತಿ ರಣಗಲ್ ಬರುತ್ತೆ, ಮಾರ್ಟಿನ್ ಬರುತ್ತೆ, UI ಬರುತ್ತೆ. ಮುಂಚಿನ ಥರ ಅಣ್ಣವರಿದ್ದಾಗ ಒಂದು ವೈಭವ ಇತ್ತಲ್ಲ ಆ ಥರ ಬರುತ್ತೆ ಇನ್ನು ಮುಂದಕ್ಕೆ ಖಂಡಿತವಾಗೂ. ಸೊ ಆ ಡೇಟ್ ಅನೌನ್ಸ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ವಿಜಯ್ ಅವರ ಶ್ರದ್ಧೆ, ಧೈರ್ಯ, ಖಂಡಿತವಾಗೂ ಒಳ್ಳೆ ಎಫರ್ಟ್ ಇದೆ. ಟ್ರೈಲರಲ್ಲೇ ಕಾಣ್ತು, ಅದ್ಭುತವಾದ ಯಶಸ್ಸಾಗುತ್ತೆ. ಕನ್ನಡ ಚಿತ್ರರಂಗದ ಸುವರ್ಣಾಗ ಮತ್ತೆ ಓಪನ್ ಆಗುತ್ತೆ. ಥ್ಯಾಂಕ್ ಯು. ಭೀಮಾ ಸ್ಟಾರ್ಟ್ ಆಗಿದ್ದು ನಾನು ಸಾರ್ ಜೊತೆ, ಅಂದರೆ ನಾನು ಮುಂದಿನ ಸಿನಿಮಾ ಜರ್ನಿ ಮಾಡಿದ್ದೀನಿ. ಆಲ್ಮೋಸ್ಟ್ ತುಂಬ ಈ ಸಿನಿಮಾ ತುಂಬ ಭಾಗ ಡಬ್ಬಿಂಗ್ ಟೈಮಲ್ಲಿ, ಎಡಿಟಿಂಗ್ ಟೈಮಲ್ಲಿ ನೋಡಿದ್ದೀನಿ. ನಾನು ಸಾರಿಗೆ ಪ್ರತಿ ಸಾರಿಗೆ ಹೇಳ್ತಾ ಇದ್ದೆ, ಅಂದರೆ ಭೀಮಾ ಒಂದು ಹೊಸ ಜಗತ್ತನ್ನು ಕಟ್ಕೊಟ್ಟಿದೆ. ಅಂದರೆ ಸಾರ್ ನೋಡಿದ ಜಗತ್ತದು. ನಾನು ಆ ಲೊಕೇಶನ್ಗೆ ಹೋದಾಗ ಒಂದು ಕೆಲವರು ಕೂಡ ಅಲ್ಲಿ ಒಬ್ಬರು ಓಡಾಡೋಕ್ಕೂ ಜಾಗ ಇಲ್ಲ, ಆ ಥರದ ಒಂದು ಲೊಕೇಶನ್ನಲ್ಲಿ ಅವ್ರು ಶೂಟ್ ಮಾಡ್ತಾಯಿದ್ರು. ನಾನು ಕೇಳಿದೆ, ಸರ್ ನಾನು ಡೈರೆಕ್ಟರ್ ಆಗಿದ್ದರೆ ನೀವು ಈ ಲೊಕೇಶನ್ ಎಲ್ಲ ಬರ್ತಾ ಇದ್ದೆ ಸರ್ ಹೀರೋ ಆಗಿ ಅಂತ ಕೇಳ್ತಾ ಇದ್ದೆ. ಇದು ನನ್ನ ಮಗುಪ್ಪ, ನಾನು ಎಷ್ಟು ಕನಸು ಕಟ್ತೀನಿ ನಾನು ಮಾಡಬೇಕು ಅಂತ. ಸೊ ಅವಾಗ ಅರ್ಥ ಆಯ್ತು. ಟೋಟಲಾಗಿ ಒಂದು ವಿಜುವಲ್ಸ್ ನೋಡಿದ್ರೆ ಇದು ಒಂದು ಸಿಟಿ ಆಫ್ ಗಾಡ್ ಕನ್ನಡಕ್ಕೆ ಆ ಥರದ್ದು ಒಂದು ಸಿನಿಮಾ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಹೊಸ ಜಗತ್ತನ್ನು ಕಟ್ಕೊಟ್ಟಿದ್ದಾರೆ ವಿಜಯ್ ಸರ್. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಯಾಕಂದ್ರೆ ನನಗೆ ತುಂಬ ಒಂದು ಹೋಪ್ ಇದೆ ಈ ಸಿನಿಮಾ ಬಗ್ಗೆ. ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ನಾನು ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಭೀಮನ ಆಶೀರ್ವಾದ ಮಾಡೋಕ್ಕೆ ಧರ್ಮರಾಯ್ ಬಂದಿದ್ದಾರೆ. ಶಿವಣ್ಣ ಅವರು ಎಲ್ಲರೂ ಹ್ಯಾಟ್ರಿಕ್ ಹೀರೋ ಅಂತಾರೆ. ಅದಲ್ಲ, ಶಿವಣ್ಣ ಎಂಟ್ರಿ ಆದ ಹಿಂದೆ ಅಪ್ಪು ರಾಘಣ್ಣ ಅಂತ ಬರ್ತಾರೆ, ಅವ್ರು ಎಲ್ಲ ಥರನೂ ಹ್ಯಾಟ್ರಿಕ್ಕೆ. ಸೊ ತುಂಬ ಖುಷಿ ಆಯಿತು ನಮ್ಮ ಭೀಮನ ಆಶೀರ್ವಾದ ಮಾಡೋಕ್ಕೆ. ಹಿಂದೆ ಸಲಗ ಬಂದಾಗಲೂ ತುಂಬ ಚೆನ್ನಾಗಾಗಿತ್ತು. ಸೊ ಎಲ್ರಿಗೂ ಖುಷಿ ಆಗುತ್ತೆ. ಮತ್ತು ಡೈಲಾಗ್ಸ್ ವಿಷಯದಲ್ಲಿ ಬಂದಾಗ ಇದು 100% ಪೂರಿ ಸಾಗೋ ಸಿನಿಮಾ ಅಲ್ಲ, ಪೂರ ಸ್ವ್ಯಾಗ್ ಸಿನಿಮಾ. ಎಂಜಾಯ್ ಮಾಡ್ತೀರಾ. ಮತ್ತು ಥ್ಯಾಂಕ್ಸ್ ಎಷ್ಟು ಹೇಳಿದ್ರು ಸಾಲಲ್ಲ ವಿಜಯ್ಗೆ. ಯಾಕೆಂದರೆ ನಮ್ಮ ತರುಣ್ ಸರ್ ಹೇಳಿದಂಗೆ ಯಾವ ಕಲಾವಿದರು ಅಂತಲ್ಲ, ಯಾರು ಕಣ್ಣಿಗೆ ಬಿದ್ದರೆ ಅವ್ರಿಗೆ ಸಿನಿಮಾ ಒಂದು ಹಸಿವಿದ್ರೆ ಅವ್ರನ್ನ ಕರ್ಕೊಂಬಂದು ಬಣ್ಣ ಹಾಕಿ, ಸಾರಿ ಇದರಲ್ಲಿ ಯಾವುದೇ ಅಕ್ಷರಗಳಲ್ಲೂ ಮೇಕಪ್ ಇಲ್ಲ, ನಮ್ಮ ಕಲಾವಿದರಲ್ಲೂ ಮೇಕಪ್ ಇಲ್ಲ. ತುಂಬ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ಮತ್ತು ಡೈಲಾಗ್ಸ್ ವಿಶೇಷವಾಗಿರುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಈ ಸಮಯದಲ್ಲಿ ಭೀಮನಿಗೆ ಬೇಕು. ಎಲ್ಲರೂ ಪತ್ರಕರ್ತರಿಂದ ಹಿಡಿದು ಸಿನಿಮಾ ಉದ್ಯಮದವರು ಮತ್ತು ಜನ, ಇವರೆಲ್ಲರ ಆಶೀರ್ವಾದ ಖಂಡಿತ ಈ ಸಿನಿಮಾಗೆ ಸಿಗುತ್ತೆ ಅಂತ ನಂಬಿದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ಟೈಮು ವಿಜಯ್ ಸರ್ ಈ ಸಿನಿಮಾ ಬಗ್ಗೆ ಮಾತಾಡ್ದವಾಗ ಅವಾಗಲೇ ಅವರು ಒಂದು ಕಮಿಟ್ಮೆಂಟ್ ಕೊಟ್ಟಿದ್ರು, 100% ಎಲ್ಲ ಸಾಂಗ್ ನಿಮಗೆ ಸೂಪರ್ ಹಿಟ್ ಆಗೋ ಥರ ಕೊಡ್ತೀನಿ ಅಂತ. ಆ್ಯಂಡ್ ಸರ್ 100% ಎಲ್ಲ ಸಾಂಗ್ ಸೂಪರ್ ಹಿಟ್ ಆಗಿದೆ. ಆಮೇಲೆ ಒಂದೊಂದು ರೀತಿಯಾದ ಒಂದೊಂದು ಸಾಂಗ್ ಇದೆ. ಸೊ ಒಂದು ರ್ಯಾಪ್ ಇದೆ, ಒಂದು ಡಿವೋಷ್ನಲ್ ಇದೆ, ಒಂದು ಫ್ಲೋಕ್ ಇದೆ. ಸೊ ಎಲ್ಲ ಥರ ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಇದೆ, ಡಿವೋಷ್ನಲ್ ಇದೆ, ಎಲ್ಲ ಥರ ಒಂದು ಮಿಕ್ಸ್ ಒಂದು ಆಲ್ಬಮ್ ಇದೆ. ಸೊ ಡೆಫಿನೆಟ್ಲಿ ಒಳ್ಳೆಯದಾಗಲಿ. ಹಾಗೂ ವೋಕಲ್ ಫಾರ್ ಲೋಕಲ್ನ ತುಂಬ ಸೀರಿಯಸ್ ಆಗಿ ತಗೊಂಡು ಹುಡುಕಿ ನಮ್ಮ ಕನ್ನಡ ಸಾಹಿತ್ಯಗಳಾಗಲಿ, ಸಿಂಗರ್ಸ್ ಆಗಲಿ, ಎಲ್ಲ ಫೋಕ್ ಸಾಂಗ್ಸ್ ಆಗಲಿ ಎಲ್ಲರಿಗೂ ಹುಡುಕಿ ಒಂದು ತುಂಬ ಬ್ಯೂಟಿಫುಲ್ ಆಗಿ ಒಂದು ಆಲ್ಬಮ್ ಕೊಟ್ಟಿದ್ದಾರೆ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಚರಣ್ ರಾಜ್ ಹಾಗೆ ಪ್ರೊಡ್ಯೂಸರ್ಸ್ ಇಬ್ಬರು ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದೆ ಬರ್ತಿರೋ ಇನ್ನೊಂದು ಸೂಪರ್ ಹಿಟ್ ಆಲ್ಬಮ್ ಕಾಯ್ತಾ ಇದೆ, ಶಿವಣ್ಣ ಹೇಳ್ತಿರ್ತಾರೆ, ಅದು ನಾವೇ ತಗೊಂಡಿದ್ದೀವಿ. ಸೊ ಥ್ಯಾಂಕ್ ಯು ವಿಜಯ್ ಸರ್ಗೆ ಹಾಡು ಬರೆಯೋದು ತುಂಬ ಡಿಫ್ರೆಂಟ್ ಆ್ಯಕ್ಚುಲಿ. ಯಾಕಂದರೆ ನನಗೆ ನಿದ್ದೆ ಅಂದರೆ ತುಂಬ ಇಷ್ಟ. 10 ಗಂಟೆಗೆ ಬಂದುಬಿಡೋದು. 10 ಗಂಟೆ ಮೇಲೆ ಯಾರು ಫೋನ್ ಮಾಡಿದ್ರು ನನಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಬಟ್ 12 ಗಂಟೆ 1 ಗಂಟೆ ಏನಕ್ಕೆ ಅಂದರೆ ಎಲ್ಲೋ ಹೋದ್ರಂತೆ, ಯಾರೋ ಸ್ಟೂಡೆಂಟ್ಸ್ ಹತ್ರ ಮಾತಾಡೋದಂತೆ, ಯಾವುದೋ ಒಂದು ಪದ ಕೇಳಿಸ್ತಾರೆ, ಈ ಪದ ಚೆನ್ನಾಗಿದೆ ನೋಡಿ, ಸೈಕ್ ಅಂತ ಮಾತಾಡ್ತಾರೆ ಸ್ಟೂಡೆಂಟ್ಸ್ ಎಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಚಿಕ್ಕ ಒಂದೊಂದು ಪದಗಳು ಹುಡುಕಿ ಇಂಥ ಫೋನ್ಗಳು ಒಂದು ಅರ್ಥ ಮಾಡಿರ್ಬೋದು. ಇಷ್ಟು ಹಪಾಹಪಿ ಅಂತೀನಿ ನಾನು ಅದನ್ನು. ಯಾವ ಡೈರೆಕ್ಟ್ರು ನಾನು ನೋಡಿಲ್ಲ. ಯಾವ ಒಬ್ಬ ಹೀರೋ ಆಲ್ರೆಡಿ ಸೆಟಲ್ಡ್ ಹೀರೋ ಡೈರೆಕ್ಟರ್ ಆಗಿದ್ದಾರೆ, ಆರಾಮಾಗಿರ್ಬೋದು, ನಂತರ 10 ಗಂಟೆಗೆ ಮಲ್ಕೋಬೋದು. ಅದು ಮಲ್ಕೊಳ್ಳೋದು ಅದನ್ನು ಕೆತ್ತಾ ಇರ್ತಾರೆ. ಒಂಥರ ಡೀಪ್ ಅಂತೀವಲ್ಲ, ಏನೋ ಒಂದು ನಿಧಿ ತೆಗಿತಾರೆ ಅವರು. ನೀವು ಹೇಳಿದಾಗ ಎಲ್ಲ ವಿಷಯಗಳಲ್ಲೂ ಅದು ಹಾಡಿನ ವಿಷಯ ನಾನು ಹೇಳ್ತಾ ಇದ್ದೀನಿ.
ಬಟ್ ಅದನ್ನು ಇಡೀ ಸಿನಿಮಾದಲ್ಲಿ ಗಮನಿಸ್ಬೋದು. ಒಂದೊಂದು ಕ್ಯಾರೆಕ್ಟರ್ಗೆ ಅವರು ಹುಡುಕುವ ಆರ್ಟಿಸ್ಟ್ಗಳಿರ್ಬೋದು, ಅಲ್ಲಿ ಸೃಷ್ಟಿಸುವ ಸನ್ನಿವೇಶಗಳಿರ್ಬೋದು. ನೋಡಿ, ಸಲಗದಲ್ಲಿ ಯಾವುದೋ ಸಿದ್ಧಿ ಜನಪದ ಹಾಡು ಎತ್ಕೊಂಡ್ರು, ಇನ್ನೊಂದು ಯಾವುದೋ ಆಡಿಬಾ ಮಗನೇ ಆ ಥರದ್ದು ಇದೆ, ಆಮೇಲೆ ರ್ಯಾಪ್ ಇದೆ. ಪ್ರತಿಯೊಂದು ಹಂತದಲ್ಲೂ ಸಿನಿಮಾದಲ್ಲಿ ಏನೋ ವಿಭಿನ್ನವಾಗಿ ಕೊಡಬೇಕು ಅನ್ನೋ ಆಪಾಪಿ ಇಷ್ಟು ನಿಜವಾಗ್ಲೂ ನಾನು ಖಂಡಿತವಾಗಿ ಹೇಳ್ತೀನಿ. ನಾನು ಈಗಾಗಲೇ 1000 ಸಿನಿಮಾ ವರ್ಕ್ ಮಾಡಿದ್ದೀನಿ, ಎಲ್ಲೂ ನೋಡಿಲ್ಲ, ನಿಸ್ಸಂಶಯವಾಗಿ ಹೇಳ್ತೀನಿ, ಎಲ್ಲೂ ನೋಡಿಲ್ಲ. ಜೊತೆಗೆ ಅದೇ ಐ ಲವ್ ಯು ಕಣೆ ಅಂತ ಒಂದು ಸಾಂಗ್ ಬರ್ಸ್ಗಳು ನನಗೆ ಎಲ್ಲರೂ ಬೈತಿದ್ದಾರೆ, ಶಾಸ್ತ್ರೀಯ ಸಂಗೀತಕ್ಕೆ ಐ ಲವ್ ಯು ಕಣೆ ಅಂತ ಬಂದ್ಬಿಟ್ಟು ಕವಿರಾಜನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಅಂತ. ನಾನು ಖಂಡಿತ ಅಲ್ಲ, ಐ ಲವ್ ಯು ಕಣೆ ಮೊದಲೇ ಇತ್ತು, ಅದು ಬೈಗುಳ ನನಗೆ ಸೇರೋಷ್ಟು ಅವ್ರಿಗೂ ಸೇರಬೇಕು. ಶಾಸ್ತ್ರೀಯ ಸಂಗೀತ ಅದೇನೇ ಅದು ಚಂದ. ಆ್ಯಕ್ಚುಲಿ ಶಾಸ್ತ್ರೀಯ ಸಂಗೀತಕ್ಕೆ ಶಾಸ್ತ್ರೀಯವಾಗಿ ಲಿರಿಕ್ ಬಂದರೆ ಹತ್ರ ಆನಂದ ಆಗುತ್ತೆ. ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಟ್ರೆಂಡಿ ಲಿರಿಕ್ಸ್ ಬರ್ಸ್ಬೇಕು ಅನ್ನೋ ಕಾನ್ಸೆಪ್ಟೇ ಇದರಲ್ಲಿ ಈ ಸಾಂಗಿನ ಗೆಲುವು. ಈ ಸಾಂಗ್ ಇಷ್ಟಕ್ಕೆ ಇಷ್ಟು ವಿಭಿನ್ನವಾಗಲಿಕ್ಕೆ ಕಾರಣವೇ ಅದು. ಅದೇ ನನಗೆ ಇಷ್ಟ ಆಗಿದೆ. ನಾನು ಆ ಬೈಬಲನ್ನು ಖುಷಿಯಾಗಿ ಸ್ವೀಕರಿಸಿದ್ದೀನಿ, ತುಂಬ ಖುಷಿ ಇದೆ. ಇನ್ನೂ ಬೈಬೋದು. ಆಮೇಲೆ ಈ ಕನ್ನಡ ಚಿತ್ರದ ಸ್ಥಿತಿ ಬಗ್ಗೆ ಎಲ್ಲರೂ ಮಾತಾಡಿದ್ರು. ನಾವು ನಿಜ ಸ್ವಲ್ಪ ಸಂಕಷ್ಟದಲ್ಲಿ ಇದ್ದೀವಿ. ಮಹಾಭಾರತದ ಕಥೆಯನ್ನು ಗಮನಿಸಿದಾಗ ಪಾಂಡವರು ಅಥವಾ ದ್ರೌಪದಿ ಸಂಕಷ್ಟದಲ್ಲಿದ್ದಾಗ ಎಲ್ಲ ಟೈಮಲ್ಲೂ ಬಂದು ಕಾಪಾಡಿದ್ಯಾರು? ಕೃಷ್ಣ. ಆಮೇಲೆ ಯಾರು ಮೊದಲು ಜಾಸ್ತಿ ಅರಗಿನ ಮನೆಯಲ್ಲಾಗಿರ್ಬೋದು, ವಸ್ತ್ರಾಪರಣದಲ್ಲಾಗಿರ್ಬೋದು, ವಸ್ತ್ರಾಪರಣ ಭೀಮ ಅಲ್ಲ, ಶಪಥ ಭೀಮನೇ ಅಲ್ವಾ ಜಾಸ್ತಿ. ಬಹುಶಃ ಈ ಭೀಮ ನಮ್ಮ ಕನ್ನಡ ರಂಗದ ಸಂಕಷ್ಟವನ್ನು ನಿವಾರಣೆ ಮಾಡ್ತಾರೆ ಅಂತ ನನಗೆ ಬಹಳ ಗಟ್ಟಿಯಾಗಿ ಅನಿಸ್ತಾರೆ. ಅದು ಸಾಧ್ಯ ಆಗಲಿ ಕನ್ನಡ ಚಿತ್ರರಂಗದ, ಕನ್ನಡ ಚಿತ್ರಪ್ರೇಮಿಗಳ ಮತ್ತು ಎಲ್ಲ ಮಾಧ್ಯಮದವರ ಪ್ರೋತ್ಸಾಹ ಈ ಸಿನಿಮಾ ಇರಲಿ ಅಂತ ಕೇಳ್ಬೋದು. ಧನ್ಯವಾದ. ಹಲೋ, ಎಲ್ಲರಿಗೂ ನಮಸ್ಕಾರ. ವಿಜಯ್ ಸರ್ ಫಸ್ಟ್ ಸಲ ಕಾಲ್ ಮಾಡಿದಾಗ ಅವರು ಇಡೀ ಆಲ್ಬಮ್ ಬಗ್ಗೆನೇ ಡಿಸ್ಕಸ್ ಮಾಡೋದು. ಈ ಸಾಂಗ್ ಈ ಥರ ಮಾಡೋಣ. ಸೊ ಅವ್ರಿಗೆ ಒಂದು ಆಲ್ಬಮ್ ಬಗ್ಗೆ ವಿಷನ್ನು ರೈಟ್ ಫ್ರಮ್ ದ ಫಸ್ಟ್ ಡೇ ಇತ್ತು, ಯಾವ್ಯಾವ ಸಾಂಗ್ನ ನಾನು ಹೇಗೆ ಜನಕ್ಕೆ ಕಟ್ಕೊಡ್ಬೇಕು ಅಂತ. ಅದ್ರ ಜೊತೆಗೆ ನಾವು ಬದುಕ್ವಿ ಅನ್ನೋದಕ್ಕಿಂತ ಅವರ ಗೈಡೆನ್ಸ್ ಇದೆಯಲ್ಲ, ಅದನ್ನು ಕರೆಕ್ಟ್ ಇಮೇಜಸ್ನ ಪ್ಲ್ಯಾನ್ ಮಾಡ್ತಾರೆ ನಮ್ಗೆ. ಅವತ್ತು ನಾನು ಈ ಕ್ಲಾರಿಟಿಯಲ್ಲಿ ಇದ್ದೀನಿ, ನೀನು ಈ ಕ್ಲಾರಿಟಿಗೆ ಬಾ ಕೂತ್ಕೊ ನನ್ನ ಜೊತೆ ಅಂತ ಕರೆದು ನಾನು ಕೊಡಿಸ್ತಾರೆ. ಸೊ ವಿಜಯ್ ಸರ್ ಅಂದರೆ ಒಂದು ಫ್ರೀಡಮ್ ಅದು. ಯಾಕಂದರೆ ಇಷ್ಟು ಜನ ಡೈರೆಕ್ಟರ್ ತರುಣ್ ಸರ್ ಇದ್ದಾರೆ, ಕೆ ಟಿ ಸರ್, ಆಮೇಲೆ ಶಿವಣ್ಣ, ಇವರೆಲ್ಲರೂ ನಮ್ಮ ಸಪೋರ್ಟ್ಗೆ ಬಂದು ಇಷ್ಟು ನಂಬಿಕೆಯಿಂದ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ಎವ್ರಿ ಒನ್ ನೋಸ್ ಸರ್ ಯಾವ ರೀತಿಯಲ್ಲಿ ನಮಗೆ ಭೀಮಾ ಅಂದರೆ ಒಂದು ಪಾಸಿಟಿವ್. ಮಹಾಭಾರತದಲ್ಲೂ ನಂಬಿಕೆ ಭೀಮಾ ಅಂದರೆ ಇವನು ಏನೋ ಸಾಧಿಸ್ಕೊಂಡು ಬರ್ತಾನೆ ಬಿಟ್ಟರೆ ಅಂತ. ಸೊ ಈ ಭೀಮಾನು ರಿಲೀಸ್ ಆದಮೇಲೆ ಏನೋ ಒಂದು ಸಾಧಿಸ್ಕೊಂಡು ನಮಗೆ ಆ ಸಾಧನೆಯ ಇತ್ತು ಅಚೀವ್ಮೆಂಟ್ ಕೊಡ್ತಾರೆ ಅಂತ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ನಾಗಾರ್ಜುನ ಶರ್ಮಾ ಅವರೇ. ಕವಿರಾಜ್ ಸರ್ ಏನೋ ಹೇಳಕ್ಕೆ ಬಂದು ಒಂದೇ ಒಂದು ಸಣ್ಣ ಇದು ನನಗೆ ಬೂಮರಂಗ್ ಆಯಿತು. ನಾನು ಯಾರು ಅಂತ ಕೇಳಿದೆ, ಅವಾಗ ಕೆಲವರು ಕೃಷ್ಣ ಅಂದರು. ಕೃಷ್ಣನೂ ಇದ್ದಾರೆ, ಜಗದೀಶನೂ ಇದ್ದಾರೆ, ಜಗದೀಶನೇ ಕೃಷ್ಣನೂ ಇದ್ದಾರೆ, ಭೀಮನು ಎಲ್ಲರೂ ಇಲ್ಲೇ ಇದ್ದಾರೆ, ಕಾಪಾಡೋರು ಎಲ್ಲ ಇದ್ದಾರೆ, ಕಾಪಾಡ್ತಾರೆ. ಎಲ್ಲ ಸೂಚನೆ ಶಿವಣ್ಣನೂ ಇಲ್ಲೇ ಇದೆ. ಥ್ಯಾಂಕ್ ಯು ಸರ್. ಅರಸು ಅಂತಾರೆ ಸರ್ ತಮ್ಮ ಮಾತುಗಳು. ಎಲ್ರಿಗೂ ನಮಸ್ಕಾರ. ಭೀಮಾ ಹೆಸರಲ್ಲೇ ಒಂದು ಎನರ್ಜಿ ಇದೆ. ಕೊರೋನಾ ಆದಮೇಲೆ ಚಿತ್ರರಂಗದ ಗತಿ ಏನು ಅಂತಿದ್ದಂಥ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಲಗ ಮುಖಾಂತರ ನಿರ್ದೇಶಕನಾಗಿ ಎಂಟ್ರಿ ಕೊಟ್ಟು ಒಂದು ಸುಸ್ಥಿತಿಯನ್ನು ಕನ್ನಡ ಚಿತ್ರಕ್ಕೆ ತಂದುಕೊಟ್ಟಂಥ ಚಿತ್ರ ಸಲಗ. ಅದೇ ಥರ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಒಂದು ಲೆವೆಲ್ಗೆ ಕೆಳಗಿನ ಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಭೀಮಾ ರಿಲೀಸ್ ಆಗೋ ಮುಖೇನ ಮತ್ತೆ ಈ ದುಸ್ಥಿತಿಯಿಂದ ಸುಸ್ಥಿತಿಯತ್ತ ನಮ್ಮ ಕನ್ನಡ ಚಿತ್ರರಂಗ ಕೊಂಡೊಯ್ಯುತ್ತೆ ಅಂತ ನಾನು ನಂಬ್ತೀನಿ. ವಿಜಯ್ ಸರು ವಿಶೇಷತೆ ಏನಪ್ಪ ಅಂತಂದರೆ ಕೆಲಸ ಅಂತ ಬಂದಾಗ ಅವರು ಭೀಮನಂತಲೇ ಕೆಲಸ ತಗೋತಾರೆ. ಇದೇ ಹಿಂದಿನ ಸಿನಿಮಾದಲ್ಲಿ ಸಲಗದಲ್ಲಿ ನನ್ನ ಕೈಲಿ ಒಂದು ಹಾಡು ಬರೆಸಿದ್ದು, ಹೆಜ್ಜೆ ಹೆಜ್ಜೆಗೂ ಒಂದು ಚಾಕುತ್ತೈತೆ ಅನ್ನೋದು. ಸೊ ನನಗೆ ಅನುಭವ ಇತ್ತು ಮೊದಲೇ ಒಂದು ಸಲ ಕೆಲಸ ಮಾಡಿರೋ ಜೊತೆಗೆ. ಈ ಸಿನಿಮಾದಲ್ಲೂ ಸಹ ನನ್ನ ಬರವಣಿಗೆಯನ್ನು ಬೆಳೆಸ್ಕೊಂಡಿದ್ದಾರೆ. ಅದು ಸಿನಿಮಾ ರಿಲೀಸ್ ಆದ ನಂತರ, ಯಾಕೆಂದರೆ ಚಿತ್ರಕಥೆ ಒಡನೆ ಸಾಂಗಿರೋದ್ರಿಂದ ಸಿನಿಮಾ ರಿಲೀಸ್ ಆದ ನಂತರ ನಮಗೆಲ್ಲರಿಗೂ ಗೊತ್ತಾಗುತ್ತೆ. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಈ ಚಿತ್ರನ ನಿರ್ಮಾಣಕ್ಕೆ ಕೈ ಜೋಡಿಸಿರ್ತಕ್ಕಂಥ ಜಗದೀಶ್ ಅವರಿಗೆ, ಕೃಷ್ಣ ಸಾರ್ಥಕ್ ಅವರಿಗೆ ಒಳ್ಳೆಯದಾಗಲಿ. ಈ ಮುಖೇನ ಭೀಮಾ ಮುಖಾಂತರ
ನಮ್ಮ ಕನ್ನಡ ಚಿತ್ರರಂಗ ಮತ್ತೊಮ್ಮೆ ರಾರಾಜಿಸಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮುಖ್ಯವಾಗಿ ಒಬ್ಬ ಆರ್ಟಿಸ್ಟ್ಗೆ ಬೇಕಾಗಿರೋದೇ ಫ್ರೀಡಮ್. ಆ ಫ್ರೀಡಮ್ನ ನಮಗೆ ಕೊಟ್ಟಿದ್ದು ವಿಜಯ್ ಸರ್, ಅಫ್ಕೋರ್ಸ್, ಹಾಗೆ ಚರಣ್ ರಾಜ್ ಸರ್. ಇಬ್ರು ಏನು ಹೇಳ್ಬೋದು ಅಂದರೆ ಒಂದು ಕನ್ನಡದ ಮುತ್ತುಗಳು ಅಂತ ಹೇಳ್ಬೋದು. ಈಗ ಪ್ರೆಸೆಂಟ್ ಸಿನಾರಿಯೋಲಿ ಯಾವ ರೇಂಜ್ಗೆ ನಮಗೆ ಕಂಫರ್ಟಬಲ್ ಮಾಡಿಸಿದ್ರು ಅಂತ ಅಂದರೆ ಅವ್ರು ಕೊಟ್ಟಿದ್ದ ಡಿಸ್ಕ್ರಿಪ್ಷನ್ ಇಸ್ ಎನಫ್. ಒಂದು ಹಿಟ್ ಟ್ರ್ಯಾಕ್ ಅದಾಗದೇ ಬಂದ್ಬಿಡುತ್ತೆ. ಸೊ ಮಚ್ ಲವ್ ವಿಜಯ್ ಸರ್. ಹಾಗೆ ಹೌದು, ಫಸ್ಟ್ ಅದೇ ಸೈಕ್ ಅನ್ನೋದು ಒಂದು ನಮಗೆ ಚರಣ್ ಸರ್ ಕಾಲ್ ಮಾಡಿ ಈ ಥರದ್ದು ಒಂದು ಸಾಂಗ್ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳಿದ್ರು. ಫಸ್ಟ್ ಇಂಪ್ರೆಷನ್ನೇ ಫುಲ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ವರ್ಡ್ ಕೇಳಿದ ತಕ್ಷಣ ಸೈಕ್ ಅನ್ನೋದು ಒಂದು ತಲೆಗೆ ಬಂದ ತಕ್ಷಣ ನಾವು ಫಸ್ಟು ಟೈಟ್ಲ್ ಇಟ್ಟಿದ್ದೆ ಸೈಕ್ ಅಂತ ಇಡೋಣ ಅಂತಲೇ ಯೋಚನೆ ಮಾಡಿದ್ವಿ. ಬಟ್ ವಿಜಯ್ ಸರ್ ಬ್ಯಾಡ್ ಬಾಯ್ಸ್ ಇಡೋಣ ಅಂತ ಹೇಳಿದ್ರು. ಸೊ ಸಾಂಗ್ ನಂಗೆ ಗೊತ್ತಿರೋ ಪ್ರಕಾರ ಈ ವರ್ಷದ ಸೆನ್ಸೇಷನಲ್ ಸಾಂಗ್ ಅಂತ 100% ಹೇಳ್ಬೋದು. ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಎಲ್ಲರ ಪ್ರೀತಿಯಿಂದ ಅಂತ ಡೆಫಿನೆಟ್ಲಿ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂಚೂರು ಮೈಕ್ ಇಟ್ಕೊಳ್ಳೋದು ಭಯ ಆಗ್ತಿದೆ. ಶಿವಣ್ಣನೇ ಸುಮ್ಮನೆ ಕೂತಾಗ ಬಸವಣ್ಣ ಹಾರಾಡಬಾರ್ದು. ಚೂರು ಕಂಬಲ್ ಅಂದರೆ ಕ್ಷಮೆ ಇರಲಿ. ಮೊದಲಿಗೆ ಭೀಮಾ ಕನ್ನಡದ ಸಂಭ್ರಮ. ಆಗ ಮಳೆ ಬರುತ್ತೆ, ಮಳೆ ಕರ್ಸೋಕ್ಕೆ ಹೋಮ ಮಾಡ್ತಿದ್ರಂತೆ. ಈ ಸರಿ ಜನನ ಕರ್ಸೋಕ್ಕೆ ಭೀಮಾ ಮಾಡಿದ್ದೀವಿ. ಎಲ್ಲರೂ ತುಂಬ ಭೀಮಾ ಬಗ್ಗೆ ಈ ಒಂದು 15 ದಿನದಿಂದ ಮಾತಾಡ್ಬಿಟ್ಟಿದ್ದೀವಿ. ತುಂಬ ಮಾತಾಗಿದೆ. ಹಾಗಾಗಿ ನನಗನ್ಸಿದ್ದು ಒಂದೆರಡು ಮಾತು ಈ ಭೀಮಾ ಬಗ್ಗೆ ನಾನು ಅನ್ಸಿದ್ದು ಹೇಳ್ತೀನಿ. ಈಗ ಅಣ್ಣ ಟೀಸರ್ ಹೇಳ್ದಂಗೆ, ವಿಜಯಣ್ಣ ಟೀಸರಲ್ಲಿ ಹೇಳ್ದಂಗೆ, ಈ ಮಕ್ಷಿ, ಪಿಳಾಂಕ, ತಾರ, ರೇಖಾರ್ ಈ ಅಕ್ಕಿಗಳನ್ನ ಇಟ್ಕೊಂಡು ಯಾರು ಬೇಕಾದರೂ ಟೂರ್ನಮೆಂಟ್ ಆಡಿಸ್ಬೋದು. ಆದರೆ ಯಾರೂ ಮುಟ್ಟದ, ಯಾರೂ ನಂಬದ, ಯಾರೂ ಸಾಕದ ಜಂಗ್ಲಿ ಪಟ್ಟಗಳನ್ನ ಕರ್ಕೊಂಡ್ಬಂದು ಟೂರ್ನಮೆಂಟ್ ಹೊಡಿತೀನಿ ಅಂತಾರಲ್ಲ, ಅದಕ್ಕೆ ಒಂದು ನಾಲ್ಕು ಗುಂಡಿಗೆ ಬೇಕು. ಅದು ವಿಜಯಣ್ಣ ಮಾಡಿದ್ದಾರೆ. ಆಮೇಲೆ ಈ ಸ್ಟಾರ್ ನಟರುಗಳನ್ನ ಇಟ್ಕೊಂಡು ಯಾರು ಬೇಕಾದರೂ ಸುಮ್ಮನೆ ಸಿನಿಮಾ ಮಾಡ್ಬಿಡ್ಬೋದು. ಸುಮ್ಮನೆ ಕೂತಿರೋ ಹುಡುಗರನ್ನೆಲ್ಲ ಕರ್ಕೊಂಬಂದು ನಿಮ್ಮ ಸ್ಟಾರ್ ನಟರನ್ನಾಗಿ ಮಾಡ್ತೀನಿ ಅನ್ನೋದಕ್ಕೆ ಒಂದು ತಾಕತ್ತು ಬೇಕು. ಅದು ಈ ಸಿನಿಮಾಗಳನ್ನ ಮಾಡಿದ್ದಾರೆ. ದ್ರೋಣನಂತ, ವಿಜಯಣ್ಣನಂತ ಗುರು ಇದ್ರೆ ಅರ್ಜುನ ಅಲ್ಲ, ಕುಂಭಕರ್ಣ ಬೇಕಾದರೂ ಬಾಣ ಗುರಿ ಇಟ್ಟು ಹೊಡಿತಾರೆ. ಅದು ಮ್ಯಾಟ್ರ್ ಅಲ್ಲ. ಇದರಲ್ಲಿ ನಿಜವಾದ ಗೆಲುವೇನು ಅಂತಂದ್ರೆ, ಈಗ ಗುರುಗಳಿಂದ ಶಿಷ್ಯಂದ್ರಿಗೆಲ್ಲ ಹೆಸರು ಬಂದಿದೆ, ಅದು ದೊಡ್ಡ ಸಾಧನೆ ಅಲ್ಲ. ಈ ಶಿಷ್ಯಂದ್ರಿಗಳಿಂದ ಗುರುಗ ಹೆಸರು ಬರಬೇಕು. ಇವತ್ತೇನು ವಿಜಯಣ್ಣ ಕರ್ಕೊಂಡ್ಬಂದಿರೋ ಹುಡುಗರುಗಳು ನೆಕ್ಸ್ಟ್ ಪರ್ಫಾರ್ಮ್ ಮಾಡ್ತಿದ್ರೆ ಅಥವಾ ಅವ್ರೇನು ಆ್ಯಕ್ಟ್ ಮಾಡ್ತಿದ್ರೆ ಯಾರು ಈ ಹುಡುಗರು ಅಂತ ಅಲ್ಲಿರೋರು ಕೇಳಬೇಕು. ಅವ್ರು ಯಾರೋ ಹೇಳಬೇಕು, ಇದು ನಮ್ಮ ವಿಜಯಣ್ಣ ಕರ್ಕೊಂಡ್ಬಂದ್ರಲ್ಲ ಆ ಹುಡುಗರು, ವಿಜಯ್ ಸಾರ್ ಟೀಮ್ ಅವರು ಅಂತ. ಆ ಥರ ಈ ಹುಡುಗರುಗಳು ಕೆಲಸ ಮಾಡಬೇಕು. ಇವತ್ತು ಅವರಷ್ಟು ನಂಬಿಕೆ ಕರ್ಕೊಂಡ್ಬಂದಿದ್ದಾರೆ, ಅವರಿಂದ ಎಲ್ರಿಗೂ ಹೆಸರಾಗಿದೆ. ಅದು ಸಾಧನೆ ಅಲ್ಲ. ಈ ಹುಡುಗರಿಂದ ವಿಜಯಣ್ಣನಿಗೆ ಹೆಸರಾಗಬೇಕು. ಒಂದು, ಈ ಸಿನಿಮಾದಲ್ಲಿ ವಿಜಯಣ್ಣ ಬರೆದಿರೋದು ಬರವಣಿಗೆ ಅಲ್ಲ, ಈ ಹೊಸ ಹುಡುಗರ ಬೆಳವಣಿಗೆ. ಇದನ್ನ ತುಂಬ ನೀಟಾಗಿ ಪಾಸಿಟಿವ್ ಆಗಿ ತೊಗೊಂಡೋಗಿ ಅವ್ರ ಜೀವನದಲ್ಲೂ ಸಿನಿಮಾದಲ್ಲೂ ಅಷ್ಟೂ ಜವಾಬ್ದಾರಿಗಳನ್ನ ಹೊರೋ ಅಂತ ಭೀಮನಾಗಿ ಇವರೆಲ್ಲ ಬದಲಾಗಬೇಕು. ಬದಲಾಗ್ತೀರಾ? ಜವಾಬ್ದಾರಿ ತಗೋತೀರಾ? ಸುಮ್ಮನೆ ಸೀಟಲ್ಲಿ ಕೂತ್ಕೊಂಡು ನಾಳೆ ಮಾಡೋದಲ್ಲ. ಮನ್ಸಲ್ಲಿ ನಿಮ್ಮ ಭಾಷಣ ನಿಂತ್ಕೊಂಡು ಶಪಥ ಮಾಡಿ ಶೂಟ್ ಶಾಟ್ ಹೊಡಿತೀವಿ ಅಂತ ಆರಾಮಾಗಿ ಇದು ಮಾಡೋದು. ಎಲ್ರಿಗೂ ನಮಸ್ಕಾರ. ಶಿವಣ್ಣ ಸರ್, ಗೀತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡ್ಕೊಡೋಕೆ ಬಂದಿರೋದಕ್ಕೆ. ಇವರು ಸರ್ ಹೇಳಿದ್ರು ಸುಮ್ಮನೆ ಕೂತಿರೋರ್ನೆಲ್ಲ ಕರ್ಕೊಂಡು ಬಂದು ಸ್ಟಾರ್ನಾಗಿ ಮಾಡ್ತಿದ್ದಾರೆ ಅಂತ. ಆ ವಿಷಯದಲ್ಲಿ ವಿಜಯ್ ಸರ್ ಒಂದು ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಸಾಕಷ್ಟು ಜನ ಹೊಸ ಕಲಾವಿದರಿಗೆ, ಅಂದರೆ ಇದುವರೆಗೂ ಅಭಿನಯನೇ ಮಾಡದೇ ಇರುವಂಥ ಸಾಕಷ್ಟು ಹೊಸ ಕಲಾವಿದರಿಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ಡಿಸೈನ್ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡಿದ್ದಾರೆ. ಆ್ಯಂಡ್ ಅದೇ ಥರ ಆರ್ಟಿಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಆಗಸ್ಟ್ 9ಕ್ಕೆ ಈಗ ತಾನೇ ಒಂದು ಪವರ್ ಪ್ಯಾಕ್ ಟ್ರೈಲರ್ನ ನೋಡಿದ್ವಿ. ಗೆಲುವು ನಮ್ಮ ಕಣ್ಮುಂದೆ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ವಿಜಯ್ ಸರ್ ಆ್ಯಂಡ್ ಕೃಷ್ಣ ಸಾರ್ಥಕ್ ಸರ್ ಆ್ಯಂಡ್ ಜಗದೀಶ್ ಸರ್, ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಟ್ರೇಲರ್ ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಒಂದು ಡೆಫಿನೆಟಾಗಿ ಒಂದು ಹೋಪ್ ಕ್ರಿಯೇಟ್ ಆಗ್ತಾ ಇದೆ. ತುಂಬ ಸಾಂಗ್ಗಳು ಆಲ್ರೆಡಿ ಒಂದು ಒಳ್ಳೆ ಹಿಟ್ ಆಗಿದೆ, ಒಂದು ಒಳ್ಳೆ ಇನ್ವಿಟೇಷನ್ ಆಗಿದೆ ಸಾಂಗ್ಸ್ಗಳು. ಸಲಗದಲ್ಲೂ ತುಂಬ ಬ್ಲಾಕ್ ಬಸ್ಟರ್ ಸಾಂಗ್ಗಳಿತ್ತು. ಒಳ್ಳೆ ರೀತಿಯಲ್ಲಿ ಸಿನಿಮಾ ಓಪನಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ ತಗೊಳ್ತು. ವಿಜಯ್ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಹಾರ್ಡ್ ವರ್ಕ್, ಅಂದರೆ ಇಡೀ ಟೀಮ್ ಎಲ್ಲ ಹೇಳ್ತಾ ಇದ್ದಾರೆ, ತುಂಬ ಹಾರ್ಡ್ ವರ್ಕ್. ಅದು ನಮಗೆ
ದುನಿಯಾದಿಂದನೇ ಗೊತ್ತಾಗಿದೆ. ಅಂದರೆ ಒಬ್ಬ ಸಹ ಕಲಾವಿದರಾಗಿ ಬಂದು ಒಬ್ಬ ದೊಡ್ಡ ಸ್ಟಾರ್ ಆಗಿ ಬೆಳೆದಿರೋ ರೀತಿ ಎಲ್ಲರೂ ನೋಡಿಕೊಂಡು ಬಂದಿದ್ದೀವಿ. ನಾನೇ ಇವಾಗ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಪ್ರೊಡಕ್ಷನ್ ಜೊತೆ ಡೈರೆಕ್ಷನ್ ಮಾಡೋಕ್ಕೆ ನಾನೇ ಹೆದರ್ತೀನಿ. ಪ್ರೊಡಕ್ಷನ್ ಮಾಡಿಕೊಂಡು ಡೈರೆಕ್ಷನ್ ಮಾಡಿಕೊಂಡು ಹೆಂಗೆ ಎರಡೆರಡು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ನಾನು ನನ್ನ ಪ್ರೊಡಕ್ಷನಲ್ಲಿ ಬೇರೆ ಬೇರೆ ಡೈರೆಕ್ಟರ್ಗಳಿಗೆಲ್ಲ ಅವಕಾಶ ಕೊಡ್ಕೊಂಡು ಬರ್ತಾಯಿದ್ದೀನಿ. ಆದರೆ ಡೈರೆಕ್ಷನು ಪ್ಲಸ್ ಆ್ಯಕ್ಟಿಂಗು ಎರಡೂ ಜೊತೆಯಲ್ಲಿ ಮಾಡ್ತಾ ಇರೋದು ತುಂಬ ದೊಡ್ಡ ಸಾಹಸ ಅದು. ಅದರಲ್ಲಿ ಪ್ರೀವಿಯಸ್ ಗೆದ್ದಿದ್ದಾರೆ ಸಲಗದಲ್ಲೂ. ಈ ಸಿನಿಮಾನೂ ಅಷ್ಟೇ ದೊಡ್ಡ ಗೆಲುವಾಗಲಿ. ಪ್ರೊಡ್ಯೂಸರ್ ಆಗಿ ಜಗದೀಶ್ ಮತ್ತು ಕೃಷ್ಣ ಸಾರ್ಥಕ್. ಜಗದೀಶ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸಲಗ BKT ಮಾಡಿದಾಗ ಅದೊಂದು ಥಿಯೇಟ್ರ್ ಅಂದರೆ ಡಿಸ್ಟ್ರಿಬ್ಯೂಟರ್ಸ್ಗೆ ಮತ್ತು ಎಕ್ಸಿಬಿಟರ್ಸ್ಗೆ ಗೊತ್ತಿರುತ್ತೆ ಒಂದು ಸಿನಿಮಾನ ಪ್ಲೇಸ್ಮೆಂಟ್ ಹೆಂಗೆ ಮಾಡಬೇಕು, ಯಾವ್ಯಾವ ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು, ಯಾವ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದರೆ ಎಷ್ಟು ಶೇರ್ ಅಮೌಂಟ್ ಬರುತ್ತೆ ಅನ್ನೋದು ಒಬ್ಬ ನಿಜವಾದ ಡಿಸ್ಟ್ರಿಬ್ಯೂಟರ್ ಗೊತ್ತಿರುತ್ತೆ. ಅದರಲ್ಲಿ ಸಲಗ ಮಾಡಿ ಎಕ್ಸ್ಟ್ರಾರ್ಡಿನರಿ ಅಂದರೆ ವಿಜಯ್ ಸರ್ ಕೆರಿಯರಲ್ಲಿ ಹೈಯೆಸ್ಟ್ ಗ್ರಾಸು ಮತ್ತು ಹೈಯೆಸ್ಟ್ ಶೇರ್ ಬಂದಿರೋದು ಸಲಗ. ಅವರು BKT ಮಾಡಿದ್ರಿಂದ ತುಂಬ ವೆಲ್ ಪ್ಲ್ಯಾನ್ ಮಾಡಿ ಆ ಸಿನಿಮಾನ ರಿಲೀಸ್ ಮಾಡಿ ಅದರಲ್ಲಿ ಸಾಕಷ್ಟು ಒಳ್ಳೆ ಪ್ರಾಫಿಟ್ನ ತಗೊಂಡಿದ್ದಾರೆ. ಅವರೇ ಈ ಪಿಕ್ಚರ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೆ ಥಿಯೇಟ್ರ್ ಸೆಟಪ್ಪು ಮತ್ತು ಒಂದು ಒಳ್ಳೆ ಡಿಸ್ಟ್ರಿಬ್ಯೂಷನ್ ಎಲ್ಲ ವ್ಯಾಪಾರ ಆಗ್ತಾಯಿದೆ. ನಾನು ಕೇಳ್ತಾ ಇರ್ತೀನಿ ಅವಾಗವಾಗ. ಆಲ್ ಏರಿಯಾ ಸೋಲ್ಡ್ ಔಟ್ ಆಗಿದೆ ಭೀಮಾ ಥಿಯೇಟ್ರಿಕಲ್ಲಿ. ನನ್ನ ಪ್ರಕಾರ ಇಂಥ ಎಲ್ಲರೂ ಹೇಳ್ತಾ ಇದ್ದೀವಿ, ಇಷ್ಟೊತ್ತೆಲ್ಲರೂ ಮಾತಾಡ್ತಾ ಇದ್ದೀವಿ, ಒಂದು ಒಳ್ಳೆ ಈ ಸಂಕಷ್ಟದಲ್ಲಿ ಭೀಮಾ ಒಂದು ಒಳ್ಳೆ ವರ ಆಗುತ್ತಂತೆ. ಆಲ್ರೆಡಿ ಅವ್ರಿಗೆ ವರ ಆಗಿದೆ. ಎಲ್ಲ ಸೆಂಟರ್ಗಳಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಭಾಗಗಳಲ್ಲಿ ಆಲ್ಮೋಸ್ಟ್ ಅವರು ಒಂದು ಒಳ್ಳೆ ಪ್ರಾಫಿಟಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ಥಿಯೇಟ್ರಲ್ಲಿ ತುಂಬ ದೊಡ್ಡ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಇಡೀ ಟೀಮ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ಸಲ್ಗ ಆ್ಯಂಡ್ ಭೀಮಾ. ವಿಜಯ್ ಸರ್ ನನಗೆ ಒಳ್ಳೆ ಗುಡ್ ಫ್ರೆಂಡು. ಅಷ್ಟೇ, ಇನ್ನೇನಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಭೀಮಾ ನಮ್ಮ ವಿಜಯ್ ಸಾರು ನಮ್ಮ ಹಿಂದಿನ ಪಿಕ್ಚರ್ ಹೀರೋ ಅವರು. ಸಲಗ ನೋಡಿದರೆ ತುಂಬ ಚೆನ್ನಾಗಿತ್ತು. ಆಮೇಲೆ ಹೇಳಿದೆ ಭೀಮಾ ಅನ್ನೋ ಟೈಟ್ಲು ತುಂಬ ಚೆನ್ನಾಗಿದೆ ಸರ್. ಆ ಟೈಟ್ಲು ನಿಮ್ಮೊಬ್ಬರಿಗೆ ಶೂಟ್ ಆಗೋದು ಅಂತಲೇ ಹೇಳಿದ್ದೆ. ತುಂಬ ಚೆನ್ನಾಗಿದೆ. ಟ್ರೈಲರ್ ನೋಡಿದರೆ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ನಮ್ಮ ಜಗದೀಶ್ ಅವರು ಮತ್ತು ಕೃಷ್ಣ ಸಾರ್ಥಕ್ ಅವರು ನಿರ್ಮಾಣ ಮಾಡಿದ್ದಾರೆ. ಅವರು ಈ ಸಿನಿಮಾದಲ್ಲಿ ಒಳ್ಳೆಯ ಗಳಿಕೆ ಬಂದು ದೊಡ್ಡ ಲಾಭ ಮಾಡಲಿ ಅಂತ ಆ ದೇವ್ರನ್ನ ಕೇಳ್ಕೊಳ್ತೀನಿ. ನಮಸ್ಕಾರ. ಸಭೆಗೆ ನಮಸ್ಕಾರ. ಶಿವಣ್ಣ ಸರಿಗೆ ವಿಶೇಷ ನಮಸ್ಕಾರ. ಈ ಟೈಮ್ ಬಂದೆ ಮತ್ತು ಸುಮಾರು ಜನ ಕಾಣಿಸ್ತಿಲ್ಲ. ಎಲ್ರಿಗೂ ನಮಸ್ಕಾರ. ದೊಡ್ಡ ದುಶ್ಮನು, ದೊಡ್ಡ ಸ್ನೇಹಿತ ಎರಡು ಒಟ್ಟಿಗೆ ಇದ್ರೆ ಅದು ದುನಿಯಾ ವಿಜಯ. ಪಕ್ಕಕ್ಕಿದ್ರೆ ಮಾತಾಡೋಕ್ಕೆ ಚಂದ ಸರ್. ಥ್ಯಾಂಕ್ ಯು ಸರ್. ಇದು ಎಷ್ಟು ವರ್ಷದ ಸ್ನೇಹ ಅಂತ ನಿನ್ನ ಪ್ರಕಾರ? ಒಂದು 18 ಒಂದು 25-30 ಆಯ್ತೇನಪ್ಪ. ಹೌದು. ಇವಂದು ಇನ್ಸಿಡೆಂಟ್ಸೇ ಹೇಳ್ಬೇಕು ನಾನು. ನಂದು ಇವಂದು ಎಂಥ ಸ್ನೇಹ ಅಥವಾ ಇವನು ಎಂಥ ವಿಶೇಷ ವ್ಯಕ್ತಿ ಇರಬೇಕಂದ್ರೆ, ಇವನ ಮೊದಲಿಗೆ ನನ್ನ ಮತ್ತು ದುನಿಯಾ ಸೂರಿ ಸಿನಿಮಾಗೆ ಒಂದು ಬೆಕ್ಕು ಹಿಡ್ಕೊಂಬಂದವ್ರು. ಒಂದು ಬೆಕ್ಕು ಬೇಕಿತ್ತು ಶೂಟಿಂಗಿಗೆ. ಆ ಬೆಕ್ಕು ತಂದಾಗ ಅದು ಏನು ಬೆಕ್ಕಿಗಿಂತ ಆ್ಯಕ್ಟಿವ್ ಆಗಿದ್ದ. ಅವತ್ತಿಂದ ಶುರು ಆಯಿತು ಸ್ನೇಹ. ಚಿರತೆ ಅಲ್ವಾ ಸರ್? ಬೆಕ್ಕಂದ್ರೆ ಚಿರತೆ. ಅದೇ ಕ್ಯಾಟ್ ಫ್ಯಾಮಿಲಿ ಬಿಡಲ್ಲ, ಚುರುಕಾಗಿರುತ್ತೆ. ಕರಿ ಚಿರತೆ ಬೇರೆ. ಎಸ್. ಅದಾದ ನಂತರ ಒಟ್ಟೊಟ್ಟಿಗೆ ಇವನಿಗೆ ಹಾಡು ಬರೆಯೋದು, ಇವನ ಹತ್ರ ಬಯಸ್ಕೊಳ್ಳೋದು. ಒಂದು ಸತಿ ಅಂತೂ ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗು ಬ್ಯಾಟ್ಸ್ಮನ್ನು ಅಂತ ಒಂದು ಲೈನ್ ಬರ್ಬಿಟ್ಟಿದ್ದೀನಿ. ಇದೇ ಥರದೊಂದು ಆಡಿಯೋ ಫಂಕ್ಷನ್ನು. ಅವತ್ತು ನಾನು ಇದ್ದೀನಿ, ಇವನು ವೇದಿಕೆಗೆ ಬಂದ. ಎಲ್ಲ ಊಟ ಆಯಿತು, ಶರಬತ್ತು ತೊಗೊಂಡ್ವಿ ಒಟ್ಟೊಟ್ಟಿಗೆ. ಶರಬತ್ ಎಫೆಕ್ಟಲ್ಲಿ ರಾತ್ರಿ 11:30-12 ಗಂಟೆಗೆ ಫೋನ್. ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗ್ ಬ್ಯಾಟ್ಸ್ಮನ್ನ, ಬೇರೆ ಯಾವನು ಸಿಗಲ್ವೇನು ನಿಮ್ಗೆ ಹಂಗೆಲ್ಲ ಬರೆಯೋಕ್ಕೆ? ನಮ್ಮಪ್ಪ ಬೆಳ್ಳಿಗಿದ್ರು ಸರ್, ಅದಕ್ಕೆ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್. ನಮ್ಮಮ್ಮ ಏನೋ ಕಪ್ಪಿಟ್ಟಿದ್ರು, ನಮ್ಮಪ್ಪ ಕೆಂಪು ಚೆನ್ನಾಗಿದ್ರು ಸರ್. ಏನೋ ರಾಂಗ್ ಅಪ್ಪನ ನೋಡ್ಬಿಟ್ಟು ನಮ್ಮಪ್ಪ ಅಂತ ಬಂದ್ಬಿಟ್ಟಿದ್ದೀರ. ಹಳೆ ಸಾಲ ಎಲ್ಲ ತೀರಿಸ್ಬಿಟ್ಟಾಗೋದು. ಆಮೇಲೆ ದುನಿಯಾ ವಿದ್ಯೆ ಅಂಥ ಅಚ್ಚ ಕನ್ನಡಿಗ ಅಂದರೆ ಅವ್ನು ಬೈಯನ್ ಕೇಳಿಸ್ಕೋಬೇಕು. ಯಾವ ಕವಿ, ಯಾವ ಮಹಾನ್ ಜ್ಞಾನಪೀಠ ಅವಾರ್ಡಿಗೂ ಕಮ್ಮಿ ಇಲ್ಲ ಅವನು ಕನ್ನಡದಲ್ಲಿ. ಆ ರೇಂಜ್ ಪದಪುಂಜ ಇಟ್ಟಿದ್ದಾನೆ. ಸ್ವಂತ ರಚನೆ ಅವೆಲ್ಲ. ಅವನ ಹತ್ರ ಬಯಸ್ಕೊಂಡ್ರೆ ಗೊತ್ತಾಗುತ್ತೆ. ಅದು ಎಲ್ಲಿ ಸ್ನೇಹ ಇರುತ್ತೋ, ಪ್ರೀತಿ ಇರುತ್ತೋ ಅಲ್ಲಿ ಬೈಗಳ ಉಚಿತ. ಒಂದು ಗಂಟೆವರೆಗೆ ಬೈತಿದ್ದಾನೆ. ರಾತ್ರಿ 11 ಗಂಟೆಗೆ ಫೋನ್ ಮಾಡಿದ. ಸೋಪ್ ಹಾಕೊಳ್ಳೋ,
ಮೈ ಉಜ್ಕೊಳ್ಳೋ, ಬಾಗಿಲು ಹಾಕ್ಕೊಂಡು ಸ್ನಾನನೇ ಮಾಡ್ಕೊಳ್ಳೋ. ಇದನ್ನು ನನಗೆ ಯಾಕೆ ಬರೀತೀರಿ? ಬೇರೆ ಯಾರು ಸಿಗಲ್ಲ ನಿಮಗೆ. ಹಳೆ ಪಾತ್ರೆ, ಹಳೆ ಕಬ್ಬಣ, ಏನು ಅಂದ್ಕೊಂಡಿದ್ದೀರಿ ನನ್ನ ಅಂತ ಹಿಡ್ಕೊಂಬಿಟ್ಟ. ಆಮೇಲೆ ಇವ್ರು ಬಿಡಲ್ಲ. ಆಮೇಲೆ ಇವತ್ತರ ಮಧ್ಯರಾತ್ರಿ ಎಲ್ಲ ನೀವು ಎಂಥ ಪ್ರಪಂಚದ ಕೆಟ್ಟ ಘಳಿಗೆಗಳಲ್ಲೂ ಇವನ ಸರ್ಕಲ್, ಇವನಿಗೆ ಸ್ವಲ್ಪ ಪರಿಚಯ ಇದ್ರೂ ಸಾಕು, ಅವ್ರಿಗೆ ತೊಂದರೆ ಇದೆ ಅಂದರೆ ಹೊತ್ತಲ್ಲಿ ಹಾಜರಾಗುವ ಏಕೈಕ ಜೀವ ಇದು ದುನಿಯಾವಿದೆ. ನನ್ನ ಸರ್ಕಲ್, ನನ್ನ ವಿಷಯದಲ್ಲೇ ಆಗಿರ್ಬೋದು, ಅವನು ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಆಗಿರ್ಬೋದು, ಸುಖಗಳನ್ನು ಹಂಚ್ಕೊಳ್ಳೋಕ್ಕೆ ಆಗಿರ್ಬೋದು, ಜಗಳಕ್ಕಿರ್ಬೋದು, ಪ್ರೀತಿಗಿರ್ಬೋದು, ವಿಶ್ವಾಸಕ್ಕಿರ್ಬೋದು, ಸಂತೋಷಕ್ಕಿರ್ಬೋದು, ಹೊತ್ತಲ್ಲೇ ಸಿಗೋದು ನನಗೆ ಬಿಜಿ. ಹಾಗೆ ನಾನು ಅವನಿಗೆ ಸಾಕಷ್ಟು ಸತಿ ಸಿಗ್ತೀನಿ. ತುಂಬ ಕೆಲಸ ಮಾಡಿದ್ದೇ ಇರ್ಬೋದು, ಬಟ್ ಒಂದು ಜರ್ನಿ, ತುಂಬ ವಿಶೇಷವಾದ ಜರ್ನಿ. ಈಗ ತಂತ್ರಜ್ಞ ಈಗ ಅವನು ಕಳೆದ ಒಂದು 2-3 ವರ್ಷದಿಂದ ಅವಾಗಲೂ ಸಾಕಷ್ಟು ಸತಿ ಸಿಕ್ಕಿದ್ದೀವಿ. ಖುಷಿ ಏನಂದರೆ ಅವನು ಪುಂಖ ಕತೆ ಹೇಳ್ತಾನೆ. ಕಥೆ ಹಾಡಿಗೆ ಏನಾರ ದುನಿಯಾ ವಿಜಿ ಸಿಕ್ಕರಿ ಮುಗೀತು ಕತೆ. ಆ ಸ್ಪೀಡ್ ನನಗೆ ಇಷ್ಟ ಆಗಿದೆ. ಯಾವುದೇ ವ್ಯಕ್ತಿಲಿ ಒಂದು ಸ್ಪೀಡ್, ಒಂದು ಎನರ್ಜಿ, ಒಂದು ಚೈತನ್ಯ, ಮಾಡ್ತೀವೋ ಬಿಡ್ತೀವೋ ಅದನ್ನು ಮಾಡ್ತೀನಿ ಅಂತ ಅಂದ್ಕೋಬೇಕು. ಅದು ದುನಿಯಾ ವಿಜಿ ಸಿಕ್ಕಾಬಟ್ಟೆ ಅನ್ಕೋತಾನೆ. ಒಂದು ಸಣ್ಣ ನಾಟ್ ಹೇಳಿದ್ರೆ ಸಾಕೋದು, ಎಕ್ಸ್ಪ್ಯಾನ್ಷನ್ಸ್ ಎಲ್ಲ ಹೇಳ್ತಾ ಕೂತಿರ್ತಾನೆ. ಸೊ ಒಳಗಡೆ ಒಬ್ಬ ತಂತ್ರಜ್ಞ ಹುಟ್ಟಿ ಅರಳಿ ಆಚೆ ಬಂದು ಈಗ 2ನೇ ನಿರ್ದೇಶನ. ಮೊದಲನೇದು 6 ಹೊಡೆದ್ಬಿಟ್ಟಿದ್ದಾನೆ. ಇದು ಸ್ಟೇಡಿಯಂ ಹೊರಗೋಗಲ್ಲಪ್ಪ 6 ಅನ್ನೋದು ಒಬ್ಬ ಸ್ನೇಹಿತನಾಗಿ ನನ್ನ ಜೈ ಭೀಮ. ಮತ್ತು ಇಂಥ ಒಂದು ಸಂದರ್ಭದಲ್ಲಿ ನನ್ನ ಮತ್ತು ದುನಿಯಾ ವಿಜಯ್ ಅದು ಒಂದೇ ಬೇಜಾರು, ನಾವಿಬ್ಬರು ಇವತ್ತಿಗೂ ಮೆಚ್ಯೂರ್ಡ್ ಆಗಿಲ್ಲ ಅಷ್ಟೊಂದು. ಒಂದು ಸಣ್ಣ ಮೆಚ್ಯೂರಿಟಿ ಈ ವರ್ಷದಿಂದ ನನಗೂ ಮತ್ತು ದುನಿಯಾ ವಿಜಯ್ ಇಬ್ಬರಿಗೂ ಬರಲಿ. 4 ಮಂದಿ ನಮ್ಮನ್ನು ಏರಿಯಾದಲ್ಲಿ ಕೂರಿಸಿ ಆರತಿ ಮಾಡಲಿ ಅಂತ ಹಾರೈಸ್ತಾ, ಜೈ ಭೀಮ, ಜೈ ದುನಿಯಾ ವಿಜಯ್. ನಮಸ್ಕಾರ. 10:30 ಮೇಲೆ ಫೋನ್ ಮಾಡ್ತೀನಿ ಬಿಡಿ ಸರ್ ಇವತ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ನಮ್ಮ ಕರ್ನಾಟಕದ ಎನರ್ಜಿನೇ ನಮ್ಮ ಪಕ್ಕ ಇದೆ. ಸೊ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಕೈ ಕಾಲೆಲ್ಲ ಗಡ 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 ಅಂತ ಇದೆ. ಸರ್ ಮುಂದೆ ಇನ್ನೊಂದು ಚಿಕ್ಕದಾಗಿ ಹೋಗುತ್ತೆ, ನನ್ನ ಕನ್ನಡ ಅಂತ ಶಿವಣ್ಣ ಗ್ಲಾಸಸ್ ಮತ್ತೆ ಶರ್ಟ್. ಓ ಎಸ್ ಸರ್, ಮ್ಯಾಚಿಂಗ್ ಎಸ್ ಸರ್. ಸೊ ಎಲ್ಲರೂ ಇವಾಗ ಒಂದು ಚಿಕ್ಕದೊಂದು ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾ ಇದೀವಿ, ನನ್ನ ಕನ್ನಡ ಅಂತ. ಕ್ಲಾಪ್ಸ್ ಹೊಡಿತೀರಾ ಈ ತರ? ನನ್ನ ಕೈ ನೋಡಿ. ಠ ಠ ಠ ಠ ಕಮ ಅಲ್ಲ, ನೀ ಕ್ಲಾಪ್. ನನ್ನಿಂದ ನಿಲುವು ಕನ್ನಡ, ನಗೆದ್ದ ಗೆಲುವು ಕನ್ನಡ, ನನ್ನ ಇಚ್ಛೆಯಂತೆ ನನಗೆ ಬೆಳೆ ಕುಣಿದಾಡೋ ಕನ್ನಡ, ಸಂಗೀತದ ಒಲವು ಕನ್ನಡ, ಸಾಹಿತ್ಯದ ಬಲವು ಕನ್ನಡ, ನನ್ನೆದೆಯ ಬಗೆದು ನೋಡಿ ನಾಡಿಗಳ ಮಿಡಿತ ಕನ್ನಡ. ಕನ್ನಡ 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 ಎಲ್ಲರೂ ಕನ್ನಡ ಕನ್ನಡ, ನನ್ನ ಕನ್ನಡ 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 ಕನ್ನಡ, ನಮ್ಮ ಕನ್ನಡ. ಧನ್ಯವಾದಗಳು. ಮಚ್ ಲವ್ ಸರ್. ತುಂಬ 9ನೇ ತಾರೀಕು ಎಂಟೈರ್ ಸ್ಟೇಟು ರಿಲೀಸ್ ಆಗ್ತಾ ಇದೆ. ಎಂಟೈರ್ ಇಂಡಿಯಾ ಬಂದು ನಮ್ಮ KRG ಕಾರ್ತಿಕ್ ಅವರು ಮಾಡ್ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ನೋಡಿ. ಮತ್ತೆ ಆಮೇಲೆ ನಮ್ಮ ಸಿನಿಮಾವನ್ನು ಡಿಸ್ಟ್ರಿಬ್ಯೂಷನ್ನ ಎಲ್ಲ ಏರಿಯಾ ತಗೊಂಡಿರ್ತಕ್ಕಂಥ, ಮೈಸೂರು ಏರಿಯಾ ತಗೊಂಡಿದ್ದು ನಮ್ಮ ಗೋಪಾಲ್ ರಾಜ್ ಅವರು, ಅವ್ರಿಗೂ ಕೂಡ ಥ್ಯಾಂಕ್ಸ್. ಅಲ್ಲಿಂದ ಶಿವಮೊಗ್ಗ ಏರಿಯಾನ ನಾವು ರಾಜೇಶ್ ಅಂತ ಕೊಟ್ಟಿದ್ದೀವಿ, ಅವ್ರಿಗೂ ಕೂಡ ಥ್ಯಾಂಕ್ಸ್. ದುರ್ಗಾ ದಾವಣಗೆರೆ ಏರಿಯಾ ನಾವು ಇಟ್ಕೊಂಡಿದ್ದೀವಿ, BKT 2 ಏರಿಯಾ ನಾವು ಇಟ್ಕೊಂಡಿದ್ದೀವಿ. ಹೈದರಾಬಾದ್ ಕರ್ನಾಟಕ ನಮ್ಮ ಆನಂದ್ ಅಂತ ತಗೊಂಡಿದ್ದಾರೆ. ಅಲ್ಲಿಂದ ಹುಬ್ಳಿ ಏರಿಯಾ ಬಂದು ಅಭಿನವ್ ಎಂಟರ್ಪ್ರೈಸಸ್ಸು ಅಂತ ಅವ್ರು ತಗೊಂಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ನಮ್ಮನ್ನೆಲ್ಲ ನಂಬಿಕೆ ಇಟ್ಟು ಏರಿಯಾ ತಗೊಂಡಿರ್ತಕ್ಕಂಥ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನಮ್ಮ ಭೀಮಾ ಚಿತ್ರತಂಡದ ಮೇಲೆ ಇರಲಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕೊನೆಯದಾಗಿ ನಮ್ಮದು ಪ್ರತಿ ಈವೆಂಟು ಮಾಡಿಕೊಟ್ಟಿದ್ದು ನಮ್ಮ ನವರಸನ ನಾನು ಒಂದು 10 ಸಲ ಹೇಳಿದ್ದೀನಿ. ನೀನು ಮಾಡಿರೋ ಈವೆಂಟಲ್ಲಿ 100ಕ್ಕೆ 85 ಸಕ್ಸಸ್ಸು. ಒಂಥರ ಲಕ್ಕಿ ಚಾಮ್ ಇಂಡಸ್ಟ್ರಿಗೆ ನಮ್ಮ ನವರಸನ್. ಹಾಗಾಗಿ ನವರಸನ್ ನಿಮಗೆ ದೊಡ್ಡ ಮಟ್ಟ ಥ್ಯಾಂಕ್ಸ್. ನಿಮಗೆ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಜಗದೀಶ್ ಸರ್. ಕೃಷ್ಣ ಸರ್, ತಾವೇನು ಹೇಳಿ? ಎಲ್ರಿಗೂ ನಮಸ್ಕಾರ. ಸೊ ಬೇಸಿಕಲಿ ನಮ್ಮ ಅಪ್ಪ ನಮ್ಮಮ್ಮ ಇಲ್ಲೇ ಇದ್ದಾರೆ. ಯಾವಾಗಲೂ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಇವರಿಬ್ಬರು ಇದ್ದಾರೆ. ಸೊ ಮೊನ್ನೆ ರೀಸೆಂಟಾಗಿ 2-3 ಡೇಸ್ ಬ್ಯಾಕ್ ಅಷ್ಟೇ ನಾನು ಮನೆಗೆ ಹೋದೆ.
ಸರ್ ಈ ಥರ ಪ್ರೀ ರಿಲೀಸ್ ಇವೆಂಟು ಅಂತ. ಅಮ್ಮ ಇಷ್ಟು ಲೇಟಾಗಿ ಹೇಳ್ತಾ ಇದೆಯಾ, ಸ್ಯಾಟರ್ಡೇ ಶೂಟ್ ಇದೆ ಚೆನ್ನೈಯಲ್ಲಿ. ನಾನು ಇಲ್ಲ ಸರ್, ನನಗೆ ನೀವು ಬೇಕೇ ಬೇಕು, ನೀವು ಬರಲೇಬೇಕು ಸರ್. ಅಮ್ಮ ಸರಿ ಒನ್ ಡೇ ಟೈಮ್ ಕೊಡು ಸರ್, ನೀವು ಕನ್ಫರ್ಮ್ ಮಾಡಿದ್ರೆ ಹೋಗಲ್ಲ, ನಂಗೆ ನಿಮ್ಮ ಬಿಟ್ಟರೆ ಯಾರಿದ್ದಾರೆ, ನನಗೆ ನೀವೇ ಬೇಕು, ನನಗೆ ಇರೋದೇ ನೀವೇ ಬೇಕು. ನಾನು ಹೊರಗಡೆ ಹೋಗ್ತೀನಿ, ಮೇಡಮ್ಗೆ ಹೇಳ್ತೀನಿ. ಫೋನ್ ತೊಗೊಂಡ್ರು, ಫೋನ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಒಳಗಡೆ ಹೋದೆ ಮೇಡಮ್ ಹೇಳಿದೆ, ಮೇಡಮ್ ಈ ಥರ ಪ್ರೀ ರಿಲೀಸ್ ಇವೆಂಟ್ ಇದೆ. ಸಿನಿಮಾವನ್ನು ಕೃಷ್ಣ ಅವ್ರಿಗೆ ಡೇಟ್ ಕೊಡೋದೆಲ್ಲ ಅರ್ಥ ಇದೆ, ಯಾಕೆಂತಂದ್ರೆ ಅವ್ರು ಆಲ್ರೆಡಿ 3-4 ಸಿನಿಮಾ ಮಾಡಿದ್ದಾರೆ. ಜೊತೆಯಲ್ಲಿ ನಾನೊಬ್ಬ ಹೊಸಬ, ನನ್ನನ್ನು ನಂಬಿ ವಿಜಯ್ ಸರ್ ಹತ್ರ, ಯಾಕೆಂದರೆ ನಾನು ಕರ್ಕೊಂಡು ಬಂದಿದ್ದೆ 3-4 ಜನ ಪ್ರೊಡ್ಯೂಸರ್ಸ್ನ, ಎಲ್ಲ ದೊಡ್ಡ ಬ್ಯಾನರ್ಸ್ ಕೂಡ ಬಂದಿದ್ದು. ಎಲ್ಲಾನು ಬಿಟ್ಟು ನೀನು ಮಾಡ್ತೀಯನಪ್ಪ ಜಗದೀಶ್, ನಾನು ನೀನು ನೋಡಿದ್ದೀನಿ, ನೀನು ಯಾವ ಥರ ವ್ಯಾಪಾರ ಮಾಡ್ತೀಯ ಅಂತ ಅಂದ್ಬಿಟ್ಟು ಆ ಥರ ನಂಬಿಕೆ ಇಟ್ಟು ನಮಗೆ ಡೇಟ್ ಕೊಟ್ಟಿದ್ರು. ನಮ್ಮಲ್ಲೇನಾದರೂ ಸರ್ ತಪ್ಪು, ಸಣ್ಣ ಪುಟ್ಟ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ನಮಗಂತೂ 100% ಸ್ಯಾಟಿಸ್ಫೈ ಸರ್ ನಿಮ್ಮಿಂದ. ಯಾಕೆಂದರೆ ನನಗಂತೂ ಆ ಪ್ರೀತಿ ನಿಮ್ಮ ಮೇಲೆ ಇದ್ದೇ ಇದೆ ಸರ್. ಆ ವಿಷಯದಲ್ಲಿ ಯಾಕೆ ಅಂತಂದರೆ ನನಗೆ ಕೇಳಿದ್ದಾರೆ ತುಂಬ ಜನ, ವಿಜಯ್ ಅವ್ರು ನಿಮಗೆ ಡೇಟ್ ಕೊಟ್ರ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಬಜೆಟ್ ವೈಸಲ್ಲೂ ಅಷ್ಟೇ, ನಾವು ವಿಜಯ್ ಸರ್ ಮೇಲೆ ನಂಬಿಕೆ ಇಟ್ಟು ಸರ್ ನೀವು ಎಷ್ಟು ಬಜೆಟ್ ಆದರೂ ಸಿನಿಮಾ ಮಾಡಿ, ಯಾಕೆ ಅಂತಂದರೆ ನಮ್ಮಲ್ಲಿ 1 ರೂಪಾಯಿ ಖರ್ಚಾಗಿದ್ರು ಕೂಡ 1 ರೂಪಾಯಿನೂ ಸ್ಕ್ರೀನ್ ಮೇಲೆ ಕಾಣುತ್ತೆ. ದಯವಿಟ್ಟು ಎಲ್ಲ ಪ್ರೊಡ್ಯೂಸರ್ಸು ಡೈರೆಕ್ಟರ್ಗೆ ನನ್ನ ಒಂದು ರಿಕ್ವೆಸ್ಟು, ನೀವು 1 ರೂಪಾಯಿ ಖರ್ಚು ಮಾಡೋದು ಸ್ಕ್ರೀನ್ ಮೇಲೆ ಕಾಣಲಿ. ವಿಜಯ್ ಸರ್ನ ಒಂದು ರೋಲ್ ಮಾಡಲಾಗಿ ತಗೊಳ್ಳಿ ಅಂತ ಎಲ್ಲರೂ ಡೈರೆಕ್ಷನ್ ಹೇಳ್ತಾ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜಗದೀಶ್. ಥ್ಯಾಂಕ್ ಯು ವೆರಿ ಮಚ್. ಪುನಃ ವೇದಿಕೆ ಸಿಗಲ್ಲ ನಮಗೆ ರಿಲೀಸ್ ಜಸ್ಟ್ ಅವರು ಒಂದು ವೀಕ್ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ತಾವು ಗಂಡ ಹೆಂಡತಿ ಸ್ಟೇಜ್ನಲ್ಲಿ ಬನ್ನಿ. ಕೃಷ್ಣ ಮಾಡೋದು ಯಾವಾಗ ಸರ್ ಯಾವಾಗ ನಿಮ್ಮ ಜೊತೆ ಮಾಡೋದು ಖುಷಿನೇ, ಖಂಡಿತ ಮಾಡೋಣ. ನಾನು ಮಾತಾಡ್ತಾ ಇದ್ದೆ, ನಮ್ಗೆ ಎಲ್ಲ ಇವೆಂಟು ಯಾವುದೇ ಬೇಕಾದ್ರೆ ತೆಗೆದು ನೋಡಿ, ನಾವು ಮಾತಾಡ್ತಿರೋ ಮಧ್ಯೆ ನಮ್ಮ ಜಗದೀಶ್ 1 ನಿಮಿಷ ಅಂತ ಅವ್ರು ಮಾತಾಡ್ತಾರೆ, ನಂಗೆ ಮಾತಾಡೋಕ್ಕೆ ಬಿಡಲ್ಲ ಸರ್. ಅದು ಏನು ಅಂದರೆ ಶುರು ಮಾಡ್ತಾರೆ ಸರ್. ಎಲ್ಲಿ ಜೋರಿಲ್ಲ ಇರಿ ಸರ್, 2 ನಿಮಿಷ ನಾನು ಮಾತಾಡ್ಬೇಕು. ನೀವು ವಿಜಯ್ ಸರ್ದು ಮಾತಾಡೋದು ಮರ್ತ್ರಿ, ನನಗೆ ಬಿಡ್ಬೇಕು ಸರ್. ಕಂಪ್ಲೀಟ್ ಇವರು ಕೊಟ್ಟಿದ್ದೀವಿ, ಸ್ಟೇಜ್ ನಮ್ಮದು, ಸ್ಟೇಜ್ ನಿಮ್ದಲ್ಲ ನಂದು ಕೂಡ. ಇರಿ 1 ನಿಮಿಷ. ಸೊ ಆಗಸ್ಟ್ 9ನೇ ತಾರೀಕು ಭೀಮಾ ಎಲ್ಲರೂ ಹಾಡುಗಳನ್ನ ಮೆಚ್ಚಿ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡಿರುವಂಥ ಆಲ್ಬಮ್ಮು. ಸೊ ಅದೇ ರೀತಿ ಸಿನಿಮಾನು ಹಿಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಆಮೇಲೆ ನಾನು ಎಂಟೈರ್ ಟೆಕ್ನಿಕಲ್ ಟೀಮು, ನಮ್ಮ ಆರ್ಟಿಸ್ಟು ಎಲ್ಲರಿಗೂ ಯಾರಿಗೂ ನಾನು ಥ್ಯಾಂಕ್ಸ್ ಇವಾಗ ಹೇಳಲ್ಲ, ನೀವೆಲ್ಲ ಸೇರಿ ನಮಗೆ ಸಕ್ಸಸ್ ಕೊಡಿ. ಸಕ್ಸಸ್ ಮೀಟಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏನು ಸರ್ ಕರೆಕ್ಟ್ ಅಲ್ಲ? 100% ಮಾಡ್ತೀವಿ, ದಟ್ ಈಸ್ ಫಾರ್ ಶೋರ್. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ಒಂದು ವಾರ ನೆಕ್ಸ್ಟ್ ವೀಕಲ್ಲೇ ಸಕ್ಸಸ್ ಮಾಡ್ತೀವಿ. ಸೊ ಡೆಫಿನೆಟ್ಲಿ ಭೀಮಾ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಲೇಬೇಕು, ಹಾಗೆ ಆಗುತ್ತೆ ಅಂತ ನಂಬಿದ್ದೀನಿ. ಇದ್ರ ಜೊತೆಗೆ ತುಂಬ ಜನ ಸ್ನೇಹಿತರು ಬಂದಿದ್ದಾರೆ. ಹರೀಶ್ ಅಣ್ಣ ನನಗೋಸ್ಕರ ಅನಂತಪುರದಿಂದ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಇನ್ನು ನನ್ನ ವೈಫು, ನಮ್ಮ ಅಣ್ಣ ಬಂದಿದೆ, ಥ್ಯಾಂಕ್ ಯು. ಆಮೇಲೆ ಮುಖೇಶ್ ಸರ್, ಗೋವಿಂದರಾಜು ಸರ್, ಚೇತನ್ ಗೌಡ ಸರ್, ಆಮೇಲೆ ಗುರು ದೇಶಪಾಂಡೆ ಅವರು, ನಮ್ಮ ಜಯದೇಶ್, ಆಮೇಲೆ ನಮ್ಮ ವಿಜಯ್ ಸರ್ ನೆಕ್ಸ್ಟ್ ಸಿನಿಮಾ ಪ್ರೊಡ್ಯೂಸರ್ ಸತ್ಯಪ್ರಕಾಶ್ ಸರ್ ಅವರ ಸೂರಜ್ ಅವರು ಬಂದಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ಈ ಕಡೆ ಯಾರು ಮಿಸ್ ಮಾಡಿದ್ದೀನಿ, KP ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಯೋಗಿ ಸರ್, ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು, ಯಾರು ಮಿಸ್ ಮಾಡಿದ್ದು ದಯವಿಟ್ಟು ಕ್ಷಮಿಸಿ. ಆಮೇಲೆ ನಮ್ಮ ಪ್ರತಿ ಇವೆಂಟು, ನಮ್ಮ ಫಸ್ಟ್ ಸಾಂಗ್ ಯಾವ ಮಟ್ಟಕ್ಕೆ ಹಿಟ್ಟಾಯಿತು ಅಂತಂದರೆ ಆ ಜಾಗಕ್ಕೆ ಕೂಡ ಮಹಿಮೆ ಹಂಗೆ ಇತ್ತು. ಸೊ ಅಲ್ಲಿಂದ ಹಿಡಿದು ನಮ್ಮ ಜೊತೆ ಒಂದು ಜರ್ನಿನಲ್ಲಿ ನಮ್ಮ ನವರಸನ್ ಅವ್ರು ಇದ್ದೇ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಸೊ ಇವತ್ತು ಕೂಡ ನಾನು ಬ್ರದರ್ ತುಂಬ ಚೆನ್ನಾಗಾಗಬೇಕು, ಶರ್ಟನಲ್ಲೇ ಮಾಡೋಣ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದೆ. ನೀವು ಬನ್ನಿ, ನೀವು ನೋಡಿದ್ದೀರ, ಒಂದ್ಸಲನೂ ಬಂದಿರಲಿಲ್ಲ. ಎಂಟ್ರೆನ್ಸಲ್ಲಿ ಬಂದಾಗೇನಕ್ಕೆ ಹೆಂಗೆ ಅನಿಸ್ತು, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಥ್ಯಾಂಕ್ ಯು. ಅದು ಬೇರೆ ಭಯ ಆಯ್ತು ನನಗೆ, ಬೈಸ್ಕೊಳ್ತೀನಿ ಆಮೇಲೆ ಇವ್ರ ಹತ್ರ ಅಂತ. ಥ್ಯಾಂಕ್ ಯು ಒನ್ಸ್ ಅಗೇನ್. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಾಧ್ಯಮ, ಟಿವಿ ಮಾಧ್ಯಮ, ಯೂಟ್ಯೂಬ್ ಮಾಧ್ಯಮ, ನನ್ನ ಪ್ರೊಡ್ಯೂಸರ್ಸ್ನ ಎಲ್ಲ ಸ್ನೇಹಿತರು, ಮನೆಯವರು, ನನ್ನ ವಿಶೇಷವಾದ ಆತ್ಮದಲ್ಲಿ ಯಾವಾಗಲೂ ಇರುವಂಥ ಪ್ರೀತಿಯ ಅಣ್ಣ ಮತ್ತು ಅಕ್ಕ, ಅದು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ, ಆದರೆ ಅದು ಇಲ್ಲಿದೆ. ಈ ಉಸಿರಿರೋವರೆಗೂ ನಿಮ್ಮ ಮನೆ ಮೇಲೆ ಹೀಗೆ ಇರ್ತೀವಿ ನಾವೆಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸರ್ ನೀವು ಶಿವಣ್ಣಗೆ ಒಂದು ಗಿಫ್ಟ್ ಕೊಟ್ರಿ, ಶಿವಣ್ಣ ನಿಮಗೆ ಗಿಫ್ಟ್ ಕೊಟ್ಟರು, ನಾವಿಬ್ಬರು ಒಂದು ಸಣ್ಣದಾಗಿ ಸರ್ ಖಂಡಿತವ್ರು ನಾನು ಆ ಕಡೆ ಹೋಗ್ತೀನಿ, ನೀವು ಕೊಡಿ ನಾನು. ನೀವು ಶಿವಣ್ಣ ಇಬ್ಬರು ಜೊತೆನಲ್ಲಿ ಶೋರ್
ಕರುನಾಡ ಚಕ್ರವರ್ತಿ, ಸ್ಯಾಂಡಲ್ವುಡ್ ಸಲಗ ಇಬ್ರು ಜೊತೆ ನಿಂತಿದ್ದಾರೆ. ಬರಪ್ಪ. ಮೊಬೈಲ್ ಯಾರೇ ಅದು? ಈ ಫ್ರೇಮ್ ನೋಡಕ್ಕೆ ಒಂದು ಖುಷಿ. ಒಂದು ಕಡೆ ನಮ್ಮ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಇರೋ ಶಿವಣ್ಣ ಅವರು, ಆ ಕಡೆ ಸ್ಯಾಂಡಲ್ವುಡ್ ಸಲಗ, ಇಬ್ಬರನ್ನ ಜೊತೆಯಲ್ಲಿ ಈ ಫ್ರೇಮ್ ಅಲ್ಲಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಕೃಷ್ಣ ಅವರೇ. ಬಂಗಾರದ ಮನುಷ್ಯನ್ ಯಾಕೆ ಬಂಗಾರ ಅಂತ ಯೋಚನೆ ಮಾಡಿದ್ದಾರೆ ಅವರು. ಇಲ್ಲ, ಸಕ್ಸಸ್ ಮೀಟ್ ಕೊಡೋಣ ಅಂತ. ಸ್ವಲ್ಪ ರಿಲೀಸ್ ಟೆನ್ಷನ್ ಆಗೋಣ, ದುಡ್ಡೆಲ್ಲ ಸ್ವಲ್ಪ ಇನ್ನು ನಮ್ಮ ಆರಿಸ್ಕೊಂಡಿದ್ದಾರೆ ಫೈನಾನ್ಸ್ ಅಲ್ಲ, ಅದೆಲ್ಲ ಹೇಳ್ಬೋದು. ಯಾಕೆಂತಂದ್ರೆ ಎಲ್ಲರೂ ಗೊತ್ತಿರೋ ವಿಷಯ. ಅದೇ ಇವಾಗ ಅಣ್ಣ ಅದೆಲ್ಲ ಮುಂಚೆ ಇತ್ತು. ಅದೆಲ್ಲ ಕೆಲವೊಂದೆಲ್ಲ ವಿಷಯಗಳು, ಗಂಭೀರ ವಿಷಯಗಳು, ಸ್ಟೇಜ್ ಮೇಲೆ ಹಿಂಗೆ ಮಾತಾಡಬೇಕು ಈ ರೀತಿ. ಇವಾಗೆಲ್ಲ ಎಲ್ಲ ಎಲ್ಲರೂ ಓಪನ್ ಬುಕ್. ಇವಾಗ ರಿಲೀಸ್ ಟೆನ್ಷನ್ ಅಲ್ವಾ, ಅಯ್ಯೋ ಓಕೆ ಪೇಮೆಂಟ್ ಎಲ್ಲ ಮಾಡೋದಿರುತ್ತೆ. ಎಸ್, ಥ್ಯಾಂಕ್ ಯು. ಮನೋ, ಮಾತಾಡೋದೇನಿಲ್ಲ. ನಾನು ಯಾವಾಗಲೂ ನನ್ನ ಕೆಲಸ ಮಾತಾಡಲಿ ಅಂತ ಕೇಳ್ಕೊತೀನಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಇದೆ ಆದಷ್ಟು ಮುಂದಿನ ವಾರ ರಿಲೀಸ್ ಆಗ್ತಾ ಇದೆ. ಮತ್ತೊಂದು ಸತಿ ಒಂದು ಜ್ಞಾಪಕದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಬೆಂಗಳೂರಿನ ಮಕ್ಕಳು 18 ವರ್ಷದಿಂದ 22 ವರ್ಷದವರೆಗೆ ಗಂಡು ಮಕ್ಕಳು ಮತ್ತು ಹೆಣ್ಣುಮಕ್ಕಳು ಒಂದು ಡಾರ್ಕ್ ಶೇಡಲ್ಲಿ ಏನು ಬದುಕ್ತಾ ಇದ್ದಾರೆ ಅದನ್ನು ನೇರವಾಗಿ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಮನೆ ಕತೆ. ಆದರೆ ನಿಮ್ಮ ಮನೆಯಲ್ಲಿ ಒಬ್ಬ ಭೀಮ ಹುಟ್ಟಬೇಕು, ಒಂದು ಹೆಣ್ಣುಮಗು ಕೂಡ ಭೀಮನಷ್ಟೇ ಶಕ್ತಿಯಾಗಿರಬೇಕು. ಹೇಗೆ ತಾಯಿ ತಂದೆನ ನಂಬಿಸ್ಕೊಂಡು ಮಕ್ಕಳು ಹೇಗೆ ಮೋಸ ಮಾಡ್ತಾ ಇದ್ದಾರೆ ಅಂದರೆ ಭೀಮನ ನೋಡ್ಬೋದು. ಅದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದೀನಿ, ಹೆಂಗೆ ಅವ್ರನ್ನ ತಪ್ಪಿಸ್ಬೋದು ಅಂತ. ಅಷ್ಟು ಪ್ರಾರ್ಥನೆ ಬಿಟ್ಟರೆ ಬೇರೆ ಏನಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.